ನಮಸ್ಕಾರ ಸ್ನೇಹಿತರೆ, ಒಬ್ಬ ಕಾಯಿಲೆಯಿಂದ ಬಳಲ್ತಾ ಇರೋ ವ್ಯಕ್ತಿ ತುಂಬಾನೇ ಪ್ರೀತಿಯಿಂದ ಒಂದು ನಾಯಿಯನ್ನ ಸಾಕಿರ್ತಾನೆ. ಇವನಿಗೆ ಈ ನಾಯಿನೇ ಫ್ರೆಂಡು, ಫ್ಯಾಮಿಲಿ ಎಲ್ಲ. ನಾಯಿಗೂ ಅಷ್ಟೇ. ಆದ್ರೆ ಒಂದಿನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಸ್ವಲ್ಪ ನೆಮ್ಮದಿಯಾಗಿ ಬದುಕೋಣ ಅಂತ ಹೇಳಿ ಕಾಡಿನ ಮಧ್ಯ ಇರೋ ಸಾವನ್ನಪ್ಪಿರೋ ತನ್ನ ತಾತನ ಮನೆಗೆ ಬರ್ತಾನೆ. ಬಂದ ಮೇಲೆ ಈ ವ್ಯಕ್ತಿ ಏನೋ ಆರಾಮಾಗಿ ಇರ್ತಾನೆ. ಆದ್ರೆ ನಾಯಿಗೆ ಮನೆಯಲ್ಲಿ ಯಾವುದೋ ಅಮಾನುಷ ಶಕ್ತಿ ಇದೆ ಅಂತ ಗೊತ್ತಾಯ್ತು. ಮನೆಯಲ್ಲಿ ಮೂರನೇವ್ರು ಯಾರೋ ಇರೋ ಹಾಗೆ ನೆರಳು ಎಲ್ಲ ನಾಯಿಗೆ ಮಾತ್ರ ಕಾಣ್ತಾ ಇರುತ್ತೆ. ದಿನೇ ದಿನೇ ಈ ನಾಯಿಯ ಮಾಲೀಕನ ಆರೋಗ್ಯ ಕ್ಷೀಣಿಸ್ತಾನೆ ಹೋಗುತ್ತೆ. ಇದಕ್ಕೆ ಕಾರಣನೇ ಆ ದುಷ್ಟಶಕ್ತಿ. ಕೊನೆಗೆ ಮಾಲೀಕನನ್ನ ಕೂಡ ಆ ದುಷ್ಟಶಕ್ತಿ ಪೊಸೆಸ್ ಮಾಡ್ಕೊಂಡಾಗ ಕಾಡಿನ ಮಧ್ಯ ನಾಯಿ ಒಂದು ಬಿಟ್ರೆ ಸಹಾಯಕ್ಕೆ ಬೇರೆ ಯಾರು ಇಲ್ಲ. ನಾಯಿ ಒಂದೇ ಏನ್ ನಡೀತಿದೆ ಈ ಮನೆಯಲ್ಲಿ ಅಂತ ತಿಳ್ಕೊಂಡು ತನ್ನ ಮಾಲೀಕನನ್ನ ಕಾಪಾಡುತ್ತಾ ತನ್ನ ಪ್ರಾಣವನ್ನ ಕಾಪಾಡ್ಕೊಳ್ಳುತ್ತಾ ಅಷ್ಟಕ್ಕೂ ಕಾಡಿನ ನಡುವೆ ಇರೋ ಈ ಮನೆಯಲ್ಲಿ ನಡೀತಿರೋದಾದ್ರೂ ಏನು ಅನ್ನೋದನ್ನ ಗುಡ್ ಬಾಯ್ ಅನ್ನೋ ಹಾರರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ಮೂವಿ ಪೂರ್ತಿ ನಾಯಿಯ ದೃಷ್ಟಿಕೋನದಲ್ಲೇ ಇರುತ್ತೆ. ಮಾಲೀಕ ಏನ್ ಮಾಡ್ತಾನೆ ಅನ್ನೋದಕ್ಕಿಂತ ಹಾಂಟೆಡ್ ಹೌಸ್ ಅಲ್ಲಿ ನಾಯಿ ಏನೆಲ್ಲ ಮಾಡುತ್ತೆ ಅನ್ನೋದನ್ನ ನೋಡ್ತೀವಿ. ಈ ರೀತಿ ಕಾನ್ಸೆಪ್ಟ್ ಇರೋ ಮೂವಿ ಮೊದಲನೇ ಬಾರಿ ಮಾಡಿರೋದು. ಮೂವಿಯ ಡೈರೆಕ್ಟರ್ ಬೆನ್ ಲಿಯೋನ್ಬರ್ಗ್ ಅವರ ಮೊದಲನೇ ಮೂವಿ ಇದು. ತಾವು ಸಾಕಿರೋ ನಾಯಿ ಇಂಡಿಯನ್ನೇ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ. ಯಾವುದೇ VFX CGI ಬಳಸದೆ ತಮ್ಮ ನಾಯಿ ಜೊತೆ 400 ದಿನ ಶೂಟಿಂಗ್ ಮಾಡಿದ್ದಾರೆ. ಸೊ ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾನೇ ಭಯಾನಕವಾಗಿದೆ. ಹಾಗಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಮೂವಿಗೆ ಸಂಬಂಧಿಸಿದ ಥಿಯರೀಸ್ ಬಗ್ಗೆ ಕೂಡ ಹೇಳ್ತೀನಿ. ಮೂವಿ ನೀವು ಅನ್ಕೊಂಡಿರೋ ಹಾಗೆ ಖಂಡಿತ ಇಲ್ಲ ಸ್ನೇಹಿತರೆ, ಕತೆ ಬೇರೆನೇ ಇದೆ. ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಇಂಡಿ ಅನ್ನೋ ನಾಯಿಯನ್ನ ತೋರಿಸ್ತಾರೆ. ಇದರ ಮಾಲೀಕನ ಹೆಸರು ಟಾಡ್. ಇವರಿಬ್ರೆ ಮನೆಯಲ್ಲಿ ಇರೋದು. ಆರಾಮಾಗಿ ಇಬ್ರು ಮಲಗಿದ್ದಾಗ ಪದೇ ಪದೇ ಫೋನ್ ರಿಂಗ್ ಆಗ್ತಿದ್ರು. ಟಾಡ್ ರಿಸೀವ್ ಮಾಡ್ತಿಲ್ಲ. ಜೊತೆಗೆ ಇಂಡಿಗೆ ಮನೆಯಲ್ಲಿ ಯಾರೋ ಇರೋ ಹಾಗೆ ಅನುಭವ ಆಗ್ತಿರೋದ್ರಿಂದ ವಾಸನೆ ನೋಡ್ತಾ ಇದ್ದಾನೆ. ಇದ್ದಕ್ಕಿದ್ದಂಗೆ ರೂಮ್ ನ ಕಾರ್ನರ್ ಅಲ್ಲಿ ಒಂದು ಕಪ್ಪು ಆಕೃತಿ ಪ್ರತ್ಯಕ್ಷ ಆದಾಗ ಇಂಡಿಗೆ ಭಯ ಆಗಿ ತನ್ನ ಮಾಲೀಕ ಟಾಡ್ ನ ಹತ್ರ ಓಡ್ ಹೋಗ್ತಾನೆ. ನೋಡೋಕೆ ಇವನೇ ದೆವ್ವ ಇದ್ದಂಗಿದ್ದಾನೆ. ಫೋನ್ ಪದೇ ಪದೇ ಬಡ್ಕೊಂತಾನೆ ಇದೆ. ಟಾಡ್ ನ ಸಹೋದರಿ ವೆರಾ ಕಾಲ್ ಮಾಡ್ತಿರೋದು. ಆದ್ರೂ ಯಾಕೋ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಇಂಡಿ ನೋಡ್ಬೇಕಾದ್ರೆ ಟಾಡ್ ನ ಬಾಯಿಂದ ರಕ್ತ ಸೋರ್ತಿರೋದು ನೋಡ್ತಾನೆ. ಹಿಂದೆನೆ ಹೇಗೋ ವೆರಾ ಟಾಡ್ ಫೋನ್ ಎತ್ತುತ್ತಿಲ್ವಲ್ಲ ಅಂತ ಮನೆಗೆ ಬಂದು ಇವನ ಕಂಡೀಷನ್ ನೋಡಿ ತಕ್ಷಣ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ತಾಳೆ. ಇಂಡಿಗಂತೂ ಟಾಡ್ ನ ನೋಡೋದ, ಕಾರ್ನರ್ ಅಲ್ಲಿ ಇರೋ ಆ ಕಪ್ಪು ಆಕೃತಿನ ನೋಡೋದ ಒಂದು ಗೊತ್ತಾಗ್ತಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಇಂಡಿ ಚಿಕ್ಕು ಮರಿ ಆಗಿದ್ದಾಗ ಇವನನ್ನ ಎತ್ಕೊಂಡ್ ಬಂದು ಟಾಡ್ ಸಾಕಿ ತನ್ನ ಫ್ಯಾಮಿಲಿ ತನ್ನ ಫ್ರೆಂಡ್ ತರನೇ ನೋಡ್ಕೊಂತಿರೋ ಹಳೆ ವಿಡಿಯೋಸ್ ನ ಪ್ಲೇ ಮಾಡ್ತಾರೆ. ಟಾಡ್ ಗೆ ಇಂಡಿನೇ ಎಲ್ಲ, ಬೇರೆ ಯಾರು ಇಲ್ಲ. ತಂಗಿ ವೆರಾ ಕೂಡ ಬೇರೆ ಕಡೆ ವಾಸ ಇರೋದು. ಆದ್ರೆ ಅವಳಿಗೂ ಟಾಡ್ ಮತ್ತೆ ಇಂಡಿ ಅಂದ್ರೆ ತುಂಬಾನೇ ಪ್ರೀತಿ. ಸಮಯ ಸಿಕ್ಕಿದಾಗೆಲ್ಲ ಇವರನ್ನ ಭೇಟಿ ಆಗೋಕೆ ಬರ್ತಿರ್ತಾಳೆ. ಟಾಡ್ ಇಂಡಿ ಜೊತೆ ತುಂಬಾನೇ ಖುಷಿಯಾಗಿ ದಿನಗಳನ್ನ ಕಳೀತಾ ಇರ್ತಾನೆ. ಇಬ್ರು ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾರೆ. ಹಾರರ್ ಮೂವೀಸ್ ಅಂದ್ರೆ ಇಬ್ರಿಗೂ ಇಷ್ಟ. ಆದ್ರೆ ಇಂಡಿಗೆ ತುಂಬಾನೇ ಭಯ ಆಗುತ್ತೆ ಹಾರರ್ ಮೂವೀಸ್ ನೋಡ್ಬೇಕಾದ್ರೆ. ಈ ರೀತಿ ಇಬ್ರು ಖುಷಿಯಾಗಿದ್ದಾಗ್ಲೇ ಒಂದು ಆಘಾತಕಾರಿ ವಿಷಯ ಗೊತ್ತಾಗುತ್ತೆ. ಅದೇ ಟಾಡ್ ಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಒಂದು ಮಾರಣಾಂತಿಕ ಕಾಯಿಲೆ ಬಂದಿದೆ. ಹಾಗಾಗಿ ತುಂಬಾನೇ ಕೆಮ್ಮೋದು, ಬಾಯಿಂದ ರಕ್ತ ಬರೋದು ಎಲ್ಲ ಆಗ್ತಿದೆ. ಈಗ ವೆರಾ ಇವನನ್ನ ಹಾಸ್ಪಿಟಲ್ಗೆ ಸೇರಿಸಿ ಇಂಡಿನ ತನ್ನ ಜೊತೆನೆ ಇಟ್ಕೊಂಡಿದ್ದಾಳೆ. ಅವಾಗವಾಗ ಹಾಸ್ಪಿಟಲ್ಗೂ ಕರ್ಕೊಂಡ್ ಬರ್ತಿರ್ತಾಳೆ. ಹೀಗೆ ನಡಿಬೇಕಾದ್ರೆ ಒಂದಿನ ಟಾಡ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ. ಬರ್ತಿದ್ದಂಗೆ ಇಂಡಿ ಜೊತೆ ತನ್ನ ಕಾಯಿಲೆನ ಮರೆತು ಬದುಕ್ತಾ ಇದ್ದಾರೆ. ಇವರಿಬ್ಬರ ಖುಷಿಯನ್ನ ನೋಡಿ ವೆರಾ ಕೂಡ ತುಂಬಾನೇ ಖುಷಿಯಾಗಿದ್ದಾಳೆ. ಈಗ ಟಾಡ್ಗೆ ಅನಿಸ್ತಿದೆ ಸಿಟಿಯಿಂದ ದೂರ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿದ್ದು ಬರ್ಬೇಕು ಅಂತ. ಅದಕ್ಕೆ ಇವನು ಸೆಲೆಕ್ಟ್ ಮಾಡೋದು ತನ್ನ ತಾತನ ಹಳೆ ಮನೆ. ಅದು ಸಿಟಿಯ ಹೊರಗೆ ಕಾಡಿನ ಮಧ್ಯ ಇರೋದು. ಕಾಡಿನ ಹತ್ರ ಬಂದು ಗೇಟ್ ಕೀ ಎಲ್ಲಿದೆ ಅಂತ ಹುಡುಕ್ಬೇಕಾದ್ರೆ ಇಂಡಿ ಕಾರಲ್ಲೇ ಇದ್ದಾನೆ. ಇವನಿಗೆ ಕಾರ್ ಹಿಂದೆ ಮತ್ತೆ ಅದೇ ಕಪ್ಪು ಆಕೃತಿ ನಿಂತಿರೋದು ಕಾಣುತ್ತೆ. ಮಾತ್ ಬರೋ ಹಾಗಿದ್ರೆ ಈಗ್ಲೇ ಹೇಳೋನು ಟಾಡ್. ಆದ್ರೆ ಏನ್ ಮಾಡೋದು, ಹೆದರ್ಕೊಂಡಿದ್ರು ಕೂಡ ಏನು ಹೇಳೋಕಾಗ್ತಿಲ್ಲ. ಮತ್ತೆ ವೆರಾ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದಾಳೆ. ಟಾಡ್ ಫೋನ್ ರಿಸೀವ್ ಮಾಡಿದಾಗ ಗೊತ್ತಾಯ್ತು ವೆರಾ ಇವನ ಅಪಾರ್ಟ್ಮೆಂಟ್ ಗೆ ಹೋಗಿದ್ದಾಳೆ. ಅಲ್ಲಿ ಇವನು ಇಲ್ವಲ್ಲ, ಅದಕ್ಕೆ ಕಾಲ್ ಮಾಡಿದ್ದಾಳೆ. ನನಗೆ ಸ್ವಲ್ಪ ರೆಸ್ಟ್ ಬೇಕು, ಸಿಟಿಯಿಂದ ಹೊರಗೆ ಕಾಡಿನಲ್ಲಿ ನೆಮ್ಮದಿಯಾಗಿರ್ಬೇಕು ಅನಿಸ್ತು. ಅದಕ್ಕೆ ನಮ್ ತಾತನ್ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲೇ ಇರೋಣ ಅನ್ಕೊಂಡಿದ್ದೀನಿ ಅಂತಿದ್ದಂಗೆ ವೆರಾ ಗಾಬರಿ ಆಗೋಗ್ತಾಳೆ. ಏನು ತಾತನ್ ಮನೆಗ? ಆ ದೆವ್ವದ ಮನೆನೇ ಬೇಕಿತ್ತ ನಿನ್ಗೆ ರೆಸ್ಟ್ ಮಾಡೋಕೆ? ಆ ಮನೆ ಸರಿ ಇಲ್ಲ ಅಂತ ಜನ ಮಾತಾಡ್ಕೊಂತಾರೆ. ಅಲ್ಲಿಗೆ ಯಾಕೆ ಹೋಗ್ತಿದ್ಯಾ? ಸಿಟಿಯಲ್ಲಿ ಇದ್ದಿದ್ರೆ ನಿನಗೆ ಸಮಸ್ಯೆ ಆದ್ರೂ ಕೂಡ ನಾನ್ ಬೇಗ ಬರ್ತಿದ್ದೆ ಅಂದ್ರು ಟಾಡ್ ಕೇಳಲ್ಲ. ಗೇಟ್ ಕೀ ಸಿಕ್ತು, ಓಪನ್ ಮಾಡ್ಕೊಂಡು ಮನೆ ಹತ್ರ ಹೊರಡ್ತಾನೆ. ಮನೆ ಮುಂದೆ ಬಂದು ಕಾರ್ ನಿಲ್ಲಿಸಬೇಕಾದ್ರೆ ಮನೆಯ ಒಳಗೆ ಇವರನ್ನ ಸ್ವಾಗತಿಸೋಕೆ ಆಲ್ರೆಡಿ ಆ ಕಪ್ಪು ದುಷ್ಟಶಕ್ತಿ ಇವರಿಗೋಸ್ಕರನೇ ಕಾಯ್ತಾ ಇದೆ. ಇಂಡಿ ಕಾರಿಂದ ಇಳಿತಾನೆ ಇಲ್ಲ. ಆದರೆ ಟಾಡ್ ಫೋರ್ಸ್ ಮಾಡಿದ್ರಿಂದ ಇಳಿದು ಮನೆಯ ಡೋರ್ವರೆಗೂ ಬರ್ತಾನೆ. ಇಲ್ಲಿ ಬೇಸ್ಮೆಂಟ್ ಇಂದ ಬೇರೆ ನಾಯಿ ಶಬ್ದ ಮಾಡ್ತಿರೋದು ಮತ್ತೆ ಬೊಗಳೋದು ಎಲ್ಲ ಕೇಳಿಸುತ್ತೆ.
ಟಾಡ್ಗಲ್ಲ ಇಂಡಿಗೆ ಮಾತ್ರ. ಹಾಗಾಗಿ ಇಂಡಿಗೆ ಭಯ ಶುರುವಾಗಿ ಮನೆ ಒಳಗೂ ಬರಲ್ಲ. ತುಂಬಾನೇ ಹಾರರ್ ಮೂವೀಸ್ ಅಲ್ಲಿ ನೋಡಿದೀವಿ ಸ್ನೇಹಿತರೆ, ಮನೆ ಹಾಂಟೆಡ್ ಆಗಿದ್ರೆ ಮೊದ್ಲು ಗೊತ್ತಾಗೋದೇ ನಾಯಿಗಳಿಗೆ, ಅದಕ್ಕೆ ಒಳಗೆ ಬರಲ್ಲ. ಯಾಕೆ ಬರಲ್ಲ ಅಂತ ಬೇರೆ ಮೂವೀಸ್ ಅಲ್ಲಿ ಮೊದ್ಲೇ ತೋರ್ಸಲ್ಲ, ಆದ್ರೆ ಈ ಮೂವಿಯಲ್ಲಿ ಆ ದುಷ್ಟಶಕ್ತಿಯನ್ನ ಒಂದ್ 50 ಸಲ ಯಾಕೆ ತೋರಿಸ್ತಾರೆ ಅಂದ್ರೆ, ಮೊದ್ಲೇ ಹೇಳಿದ ಹಾಗೆ ಇದು ನಾಯಿಯ ದೃಷ್ಟಿಕೋನದಲ್ಲಿ ನಾವು ನೋಡ್ತಿರೋದು. ನಾಯಿಗಳಿಗೆ ದುಷ್ಟಶಕ್ತಿಗಳು ಕಾಣ್ತವೆ, ಅದಕ್ಕೆ ನಮಗೆ ತೋರಿಸ್ತಿದ್ದಾರೆ. ಸೊ ಇನ್ನೇನು ಟಾಡ್ ಮನೆಗೆ ಬಂದ ಅಂತ ಇಂಡಿ ಕೂಡ ಬರ್ತಾನೆ. ಬರ್ತಿದ್ದಂಗೆ ಇದ್ದ ಒಂದೇ ಒಂದು ಲೈಟ್ ಕೂಡ ಆಫ್ ಆಯ್ತು. ಅದಕ್ಕೆ ಟಾಡ್ ಬೇಸ್ಮೆಂಟ್ ಗೆ ಪವರ್ ಸಪ್ಲೈ ಚೆಕ್ ಮಾಡೋಕೆ ಅಂತ ಹೋದಾಗ ಇಂಡಿಗೆ ಮೂಲೆಯಲ್ಲಿ ಮತ್ತೆ ಆ ದುಷ್ಟಶಕ್ತಿ ಕಾಣಿಸ್ಕೊಳ್ಳುತ್ತೆ. ಬೇಸ್ಮೆಂಟ್ ಅಲ್ಲಿ ಏನ್ ಸಮಸ್ಯೆ ಆಗಿದ್ಯೋ ಅದನ್ನ ಸರಿ ಮಾಡಿ ಮತ್ತೆ ಕೆಟ್ಟ ವಾಸನೆ ಬರ್ತಿರೋದ್ರಿಂದ ತಕ್ಷಣ ಹೊರಗೆ ಬರ್ತಾನೆ ಟಾಡ್. ಆಮೇಲೆ ಟಾಡ್ ಮತ್ತೆ ಇಂಡಿ ಇಬ್ರು ತಾತನ್ ಹಳೆ VHS ಟೇಪ್ ನ ಟಿವಿಗೆ ಹಾಕೊಂಡು ನೋಡ್ತಿದ್ದಾರೆ. ಈ ವಿಡಿಯೋ ಅಲ್ಲಿ ತಾತ ತಾವು ಸಾಕಿದ್ದ ನಾಯಿ ಬ್ಯಾಂಡಿಟ್ ಜೊತೆ ಆಟ ಆಡ್ತಿದ್ದಾರೆ. ಇದೇ ಸಮಯಕ್ಕೆ ವೆರಾ ಫೋನ್ ಮಾಡಿ ಮತ್ತೆ ಟಾಡ್ಗೆ ಬೈತಿದ್ದಾಳೆ. ತಾತನ್ ಮನೆನ ಹಾಂಟೆಡ್ ಹೌಸ್ ಅಂತಾನೆ ಕರೀತಾರೆ. ಶಾಪಗ್ರಸ್ತ ಕುಟುಂಬದ ಮನೆಯಲ್ಲಿ ಏನ್ ನೆಮ್ಮದಿ ಸಿಗುತ್ತೆ ಅಂತ ಹೋಗಿದ್ಯೋ ಏನೋ ಗೊತ್ತಿಲ್ಲ. ಆ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಅವ್ರು ಯಾರು ಒಂದ್ ವಾರ ಬದುಕೋಕಾಗಿಲ್ಲ ಗೊತ್ತಾ ಅಂದಾಗ, ಯಾಕೆ ತಾತ ಬದುಕಿದ್ರಲ್ಲ ಅಂತಾನೆ ಟಾಡ್. ಇದಕ್ಕೆ ವೆರಾ ತಾತ ಆ ಮನೆಯಲ್ಲಿ ವಾಸವಾಗಿದ್ದಷ್ಟೇ ಹೇಳ್ತಿದ್ಯಲ್ಲ, ಸತ್ತು ಹೋಗಿದ್ರು, ಅದನ್ನ ಮರ್ತೋಗಿದ್ಯಾ, ಏನಾದ್ರೂ ಮಾಡ್ಕೋ, ನನ್ ಮಾತೆಲ್ ಕೇಳ್ತ್ಯಾ, ಆದ್ರೆ ನಿನ್ನ ಆರೋಗ್ಯದಲ್ಲಿ ಸ್ವಲ್ಪ ಆದ್ರೂ ಏರುಪೇರ್ ಆಗ್ತಿದೆ ಅನ್ಸ್ತಿದ್ದಂಗೆ ಮೊದ್ಲು ಅಲ್ಲಿಂದ ಹೊರಡ್ಬೇಕು ಅಂದಾಗ ಆಯ್ತು ಅಂತ ಫೋನ್ ಇಡ್ತಾನೆ. ಇವನು ಫೋನ್ ಅಲ್ಲಿ ಮಾತಾಡ್ತಿದ್ರೆ ಇಂಡಿಗೆ ಟಿವಿಯಲ್ಲಿ ತಾತನ್ ಜೊತೆ ಆಟ ಆಡ್ತಿರೋ ಬ್ಯಾಂಡಿಟ್ ನ ಚಿಂತೆ. ಯಾಕಂದ್ರೆ ಮನೆಗೆ ಬರ್ಬೇಕಾದ್ರೆ ಬೇಸ್ಮೆಂಟ್ ಇಂದ ನಾಯಿ ಬೊಗ್ಳೋ ಶಬ್ದ ಬಂತಲ್ಲ, ಅದೇ ರೀತಿ ಟಿವಿಯಲ್ಲಿ ಬ್ಯಾಂಡಿಟ್ ಕೂಡ ಬೊಗ್ಳುತ್ತಾ ಇರೋದು. ತಾತನ ಹತ್ರ ಕೂಡ ತುಂಬಾನೇ ನಾಯಿಗಳಿದ್ವು, ಆದ್ರೆ ಈ ಮನೆಯಿಂದ ಓಡ್ ಹೋಗಿರ್ತವೆ, ದೆವ್ವದ ಮನೆ ಅಲ್ವಾ ಅದಕ್ಕೆ. ಆದ್ರೆ ಬ್ಯಾಂಡಿಟ್ ಮಾತ್ರ ಅವರ ಜೊತೆ ಕೊನೆವರೆಗೂ ಇತ್ತು. ಈಗ ಏನಾಗಿದೆ ಬ್ಯಾಂಡಿಟ್ಗೆ ಅಂತ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಟಿವಿ ನೋಡ್ಬೇಕಾದ್ರೆ ಟಿವಿ ಪಕ್ಕ ಇಂಡಿಗೆ ಏನೋ ಶಬ್ದ ಆಯ್ತು ಅಂತ ನೋಡಿದಾಗ ಅಲ್ಲಿ ಆ ದುಷ್ಟಶಕ್ತಿಯ ನೆರಳು ಕಾಣಿಸುತ್ತೆ. ಅದು ಇವರನ್ನೇ ನೋಡ್ತಾ ಇದೆ. ಅದಕ್ಕೆ ಇಂಡಿ ಯಾರದು ಅಂತ ನೋಡೋಕೆ ಬಂದಾಗ ಮನೆಯಲ್ಲಿ ಇನ್ನು ಏನೇನೋ ಶಬ್ದ ಕೇಳಿಸ್ತಿದೆ. ಎಲ್ಲೆಲ್ಲಿ ಶಬ್ದ ಆಗುತ್ತೋ ಅಲ್ಲಿಗೆಲ್ಲ ಮೂಸ್ ನೋಡ್ಕೊಂಡು ತಾತನ್ ರೂಮ್ಗೆ ಬಂದು ಕಿಟಕಿಯಿಂದ ಹೊರಗೆ ನೋಡ್ಬೇಕಾದ್ರೆ ಹೊರಗೆ ಇರೋ ಮೋಷನ್ ಸೆನ್ಸಾರ್ ಲೈಟ್ ಆನ್ ಆಗಿದೆ. ಅಂದ್ರೆ ಯಾರಾದ್ರೂ ಬಂದ್ರೆ ಮಾತ್ರ ಈ ಲೈಟ್ಸ್ ಆಟೋಮೆಟಿಕ್ ಆಗಿ ಆನ್ ಆಗೋದು. ಲೈಟ್ ಹತ್ರ ಆ ದುಷ್ಟಶಕ್ತಿ ಬಂದಿದೆ. ಅದಕ್ಕೆ ಆಮೇಲೆ ಪಾಪ ಕತ್ಲಲ್ಲಿ ಕಾಲೆಡವಿ ಬಿದ್ರೆ ಕಷ್ಟ ಅಂತ ಲೈಟ್ ತಂತಾನೆ ಆನ್ ಆಗಿದೆ. ಯಾರದು ಆ ಕಪ್ಪುಗೆ ಇರೋದು ಅಂತ ಗೊತ್ತಾಗದೆ ಇಂಡಿ ವಾಪಸ್ ರೂಮ್ ಇಂದ ಹೊರಗೆ ಹೋಗೋ ಅಷ್ಟರಲ್ಲಿ ಮತ್ತೆ ರೂಮಲ್ಲೇ ಯಾರೋ ಓಡಾಡೋ ಶಬ್ದ ಆಯ್ತು ಅಂತ ವಾಪಸ್ ಬರ್ತಾನೆ. ಮೂಲೆಯಲ್ಲಿ ಮತ್ತೆ ಆ ದುಷ್ಟಶಕ್ತಿಯ ನೆರಳು ಕಾಣ್ತಿದೆ. ಆ ಕಪ್ಪು ನೆರಳು ಎಲ್ಲಾ ಕಡೆ ಹರಡ್ಕೊಳ್ಳೋಕೆ ಶುರು ಆದಾಗ ಲೈಟ್ ಇಟ್ಕೊಂಡು ಟಾಡ್ ಬಂದ. ಆ ನೆರಳು ಕೂಡ ಮಾಯ ಆಯ್ತು. ಏನ್ ಮಾಯ ಇದು ಅಂತ ಇಂಡಿಗೆ ಗೊತ್ತಾಗ್ತಿಲ್ಲ. ಮುಂದಿನ ದಿನ ಇಂಡಿ ಮತ್ತೆ ಟಾಡ್ ರಾತ್ರಿ ಎಲ್ಲ ಮಳೆ ನೋಡಿ ಈಗ ಸ್ವಲ್ಪ ಮಳೆ ನಿಂತಿದೆ, ಹೊರಗೆ ಓಡಾಡ್ಕೊಂಡ್ ಬರೋಣ ಅಂತ ಬಂದಿದ್ರೆ ಹತ್ತಿರದಲ್ಲೇ ಸ್ಮಶಾನ ಕೂಡ ಇದೆ. ಇಲ್ಲಿಗೆ ಬಂದಾಗ ಇಂಡಿ ಕುಯ್ ಕುಯ್ ಅಂತ ಬಡ್ಕೊಂತ ಇದ್ದಾನೆ. ಏನ್ ಹೆದರ್ಕೋಬೇಡ, ಇವರೆಲ್ಲ ನಮ್ ಫ್ಯಾಮಿಲಿ ಅವರೇ, ಏನೋ ಗೊತ್ತಿಲ್ಲ, ತಾತ ಒಬ್ಬರೇ ಸ್ವಲ್ಪ ಜಾಸ್ತಿ ವರ್ಷ ಬದುಕಿದ್ದು, ಬೇರೆಯವರೆಲ್ಲ ತಾತ ಅಜ್ಜಿ ಆಗೋಕ್ಕೂ ಮುಂಚೆನೆ ಟಾಟಾ ಮಾಡಿ ಹೋದ್ರು, ಈಗ ಯಾರು ಉಳಿದಿಲ್ಲ, ನಾನು ನೀನು ವೆರಾ ಅಷ್ಟೇ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅರ್ಜೆಂಟ್ ಆಯ್ತು ಅಂತ ಇಂಡಿಗೆ ಇಲ್ಲೇ ಕುತ್ಕೊಳ್ಳೋಕೆ ಹೇಳಿ ಇವನು ಸ್ವಲ್ಪ ಮುಂದೆ ಉಯ್ಯೋಕೆ ಹೋಗ್ತಾನೆ. ಇಂಡಿ ಪಕ್ಕದಲ್ಲೇ ಟೊಳ್ಳಾಗಿರೋ ಮರ ಇದೆ. ಇದರ ಒಳಗೆ ಯಾರೋ ಇದಾರೆ ಅಂತ ಅನಿಸ್ತಿದೆ. ಅದಕ್ಕೆ ಸ್ವಲ್ಪ ಮೂಸ್ ನೋಡೋಕೆ ಹೋಗಿ ವಾಪಸ್ ಬಂದು ನೋಡಿದ್ರೆ ಟಾಡ್ ಕಾಣ್ತಾನೆ ಇಲ್ಲ. ಇದೇನಪ್ಪ ಒನ್ಗೆ ಹೋಗ್ತೀನಿ ಅಂತ ಹಾಗೆ ಟೂಗೂ ಹೋದ್ನ, ಕಾಣ್ತಾನೆ ಇಲ್ವಲ್ಲ ಅಂತ ಇಂಡಿ ಟೆನ್ಷನ್ ಮಾಡ್ಕೊಂಡಿದ್ದಾಗ ಹಿಂದೆಯಿಂದ ಆ ದುಷ್ಟಶಕ್ತಿ ಕೂಡ ಇಂಡಿ ಹತ್ರನೇ ಬರ್ತಿದೆ. ಇನ್ನೇನದು ಇಂಡಿನ ತಿಂಡಿಗೆ ತಿನ್ಕೊಂತು ಅನ್ನೋಷ್ಟ್ರಲ್ಲಿ ನಮಗೆ ಗೊತ್ತಾಯ್ತು ಇವನು ಆ ದುಷ್ಟಶಕ್ತಿ ಅಲ್ಲ, ಇಲ್ಲೇ ಹತ್ತಿರದಲ್ಲಿ ವಾಸವಾಗಿರೋ ಬೇಟೆಗಾರ ರಿಚರ್ಡ್ ಇಂಡಿಗೆ ನೀನೇನ್ ಮಾಡ್ತಿದ್ಯಾ ಇಲ್ಲಿ, ಹುಷಾರಾಗಿರೋ, ನರಿಗಳನ್ನ ಬೇಟೆ ಆಡೋ ಸೀಸನ್ ಇದ್ದು ಎಲ್ಲಾ ಕಡೆ ಟ್ರಾಪ್ ಗಳಿರ್ತವೆ ಅಂತ ಹೇಳ್ಬೇಕಾದ್ರೆ ಟಾಡ್ ಬರ್ತಾನೆ. ಟಾಡ್ ಚಿಕ್ಕವನಿದ್ದಾಗ ಇದೇ ಮನೆಯಲ್ಲಿ ಇದ್ದಿದ್ದು, ಹಾಗಾಗಿ ರಿಚರ್ಡ್ಗೆ ಇವನ್ ಯಾರು ಅಂತ ಗೊತ್ತು. ಇವರ ತಾತ ಕೂಡ ಗೊತ್ತು. ತಾತ ಸಾವನ್ನಪ್ಪಿದ್ದಾರೆ ಅಂತ ಮೊದ್ಲು ಗೊತ್ತಾಗಿದ್ದೆ ರಿಚರ್ಡ್ಗೆ. ಆದ್ರೆ ಅವರ ನಾಯಿ ಬ್ಯಾಂಡಿಟ್ ಸಿಕ್ಕಿರಲ್ಲ. ಏನಾಗಿದೆ ಬ್ಯಾಂಡಿಟ್ಗೆ ಅಂತ ಇವತ್ತಿಗೂ ಗೊತ್ತಾಗಿಲ್ಲ. ಇವರಿಬ್ರು ಕಷ್ಟ ಸುಖ ಮಾತಾಡ್ಬೇಕಾದ್ರೆ ಈ ಟೊಳ್ಳು ಮರದ ಒಳಗೆ ಯಾರೋ ಇದ್ದಾರೆ ಅಂತ ಮತ್ತೆ ಅನಿಸ್ತಿರೋದ್ರಿಂದ ಇಂಡಿ ಒಳಗೆ ಬಂದು ನೋಡಿದಾಗ ಪ್ರಾಣಿಯ ಮೂಳೆಗಳೆಲ್ಲ ಬಿದ್ದಿದೆ. ಮತ್ತೆ ಹೊಳಿತಾ ಇರೋ ಕಣ್ಣುಗಳನ್ನ ಕೂಡ ನೋಡ್ತಾನೆ ಇಂಡಿ. ಟಾಡ್ ನ ತಾತನ್ ಮನೆಯಲ್ಲಿ ಕರೆಂಟ್ ಸರಿಯಾಗಿ ಬರ್ತಿಲ್ಲ ಅಂತ ಗೊತ್ತಾದಾಗ ರಿಚರ್ಡ್ ತಮ್ಮ ಮನೆ ಹತ್ರ ಇವನನ್ನ ಕರ್ಕೊಂಡು ಹೋಗಿ ಹಳೆ ಜನರೇಟರ್ ನ ಕೊಟ್ಟು ನಿಮಗೆ ಏನೇ ಸಹಾಯ ಬೇಕು ಅಂದ್ರು ನನ್ನ ಹತ್ರ ಬನ್ನಿ ಅಂತ ಹೇಳ್ ಕಳಿಸ್ತಾರೆ. ಟಾಡ್ ವಾಪಸ್ ಮನೆ ಹತ್ರ ಬಂದಾಗ ವೆರಾ ಫೋನ್ ಮಾಡ್ತಾಳೆ. ಇವನು ದೂರ ಬೇರೆ ಇರೋದ್ರಿಂದ ವೆರಾಗೆ ಸ್ವಲ್ಪ ಭಯ. ಯಾವ ಸಮಯದಲ್ಲಿ ಏನಾಗುತ್ತೋ ಹೇಳೋಕ್ಕಾಗಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಎಲ್ಲಾದ್ರೂ ಬಿದ್ದೋದ್ರೂ ಗೊತ್ತಾಗಲ್ವಲ್ಲ ಅಂತ ಅವಾಗವಾಗ ಕಾಲ್ ಮಾಡ್ತಾನೆ ಇರ್ತಾಳೆ. ಈಗ ವೆರಾ ಇಂಟರ್ನೆಟ್ ಅಲ್ಲಿ ನಾಯಿಗಳ ಬಗ್ಗೆ ರಿಸರ್ಚ್ ಮಾಡಿರೋದ್ರಿಂದನೇ ಕಾಲ್ ಮಾಡಿರೋದು. ಇಂಡಿ ಏನಾದ್ರೂ ವಿಚಿತ್ರವಾಗಿ ಆಡ್ತಿದ್ದಾನ, ಇಲ್ದೇ ಇರೋದನ್ನ ಹುಡುಕ್ತಾ ಇದ್ದಾನ, ಯಾರಾದ್ರೂ ಇಲ್ದೇ ಇದ್ರು ಕೂಡ ಒಂದೇ ಜಾಗದಲ್ಲಿ ಗುರಾಯಿಸ್ಕೊಂಡು ನೋಡ್ತಿದ್ದಾನ ಅಂತ ಇಂಡಿ ಮಾಡ್ತಿರೋದನ್ನೆಲ್ಲ ಹೇಳಿದ್ರು ಕೂಡ ಇಲ್ಲ, ಹಾಗೇನೂ ಇಲ್ಲ, ನಾಯಿಗಳು ನಾರ್ಮಲ್ ಆಗಿ ಅದನ್ನೆಲ್ಲ ಮಾಡ್ತವೆ, ಅವನಿಗೇನು ತೊಂದರೆ ಆಗಲ್ಲ ಬಿಡು ಅಂತ ಟಾಡ್ ಹೇಳಿದಾಗ ವೆರಾ ಹೇಳ್ತಾಳೆ
ಹೇಳ್ತಾಳೆ, ಅವನಿಗೇನಾದ್ರೂ ಆಗುತ್ತೆ ಅಂತ ಅಲ್ಲ, ನಿನಗೇನಾದ್ರೂ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ನಾಯಿಗಳನ್ನ ಈಗ ಮನುಷ್ಯನ ಕಾಯಿಲೆ ಕಂಡಿಡಿಯೋಕು ಬಳಸ್ತಾರೆ. ಅವುಗಳ ಮೂಗು ತುಂಬಾನೇ ಸೆನ್ಸಿಟಿವ್, ಕಣ್ಣಿಗೆ ಕಾಣದೇ ಇರೋದನ್ನ ಕೂಡ ಸೆನ್ಸ್ ಮಾಡೋ ಶಕ್ತಿ ಇರುತ್ತೆ. ನಿನ್ನ ದೇಹದಲ್ಲಿ ಇರೋ ಕಾಯಿಲೆ ಕೂಡ ಅದಕ್ಕೆ ಗೊತ್ತಾಗ್ತಿರ್ಬೋದು ಅಂತ ಹೇಳ್ತಿದ್ರೆ ಇವಳ ಮಾತನ್ನೇ ಕೇಳ್ತಿಲ್ಲ ಟಾಡ್. ಕಾರಿಂದ ಇಳಿದು ಬಂದು ಜನರೇಟರ್ ಕನೆಕ್ಟ್ ಮಾಡಿ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾಗ ಇವನ ಹಿಂದೆ ಕಾಡಿನಲ್ಲಿ ಆ ಕಪ್ಪು ಆಕೃತಿ ಇಂಡಿಗೆ ಕಾಣಿಸ್ಕೊಳ್ಳುತ್ತೆ. ಜನರೇಟರ್ ಸ್ಟಾರ್ಟ್ ಆಗಿ ಲೈಟ್ ಆನ್ ಆಗ್ತಿದ್ದಂಗೆ ಮಾಯ ಆಯ್ತು. ಇಂಡಿ ವಿಚಿತ್ರವಾಗಿ ಶಬ್ದ ಮಾಡ್ತಾ, ನೋಡು ಅಲ್ಲಿ ನಿನ್ ಹಿಂದೆ ದೆವ್ವ ಇದೆ ಅಂತ ಹೇಳ್ತಿದ್ರು ಕೂಡ ಟಾಡ್ಗೆ ಅರ್ಥ ಆಗಲ್ಲ. ಏನಕ್ಕೆ ಹಂಗ್ ಬಡ್ಕೊಂತಿದ್ಯಾ, ಇಲ್ಲಿ ಯಾರು ಇಲ್ಲ ನಡಿ ಅಂತ ಕರ್ಕೊಂಡು ಹೋಗ್ತಾನೆ. ರೂಮ್ಗೆ ಬಂದು ಟಿವಿಯಲ್ಲಿ ಹಳೆ VHS ಟೇಪ್ ಹಾಕೊಂಡು ನೋಡ್ಬೇಕಾದ್ರೆ ನಾಯಿಗಳ ಬಗ್ಗೆ ಈ ವಿಡಿಯೋಲಿ ಹೇಳ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಮನುಷ್ಯ ನಾಯಿಗಳ ಜೊತೆ ವಾಸವಾಗಿದ್ದಾನೆ. ಗುಹೆಯಲ್ಲಿ ಮನುಷ್ಯರು ಬದುಕ್ತಾ ಇದ್ದಾಗ ನಾಯಿಗಳು ಅವರ ಪ್ರಾಣವನ್ನ ಕಾಪಾಡೋ ಕೆಲಸ ಮಾಡ್ತಿದ್ವು. ಏನೇ ತೊಂದರೆ ಬಂದ್ರು, ಯಾವುದೇ ಪ್ರಾಣಿ ಬಂದ್ರು ಮೊದ್ಲೇ ಅಲರ್ಟ್ ಮಾಡ್ತಿದ್ವು. ಈಗ ಮನುಷ್ಯರು ಗುಹೆಯಿಂದ ಮನೆಗೆ ಶಿಫ್ಟ್ ಆಗಿದ್ದಾರೆ ಅಷ್ಟೇ, ಆದರೆ ಕತ್ತಲೆ ಅನ್ನೋದು ಈಗ್ಲೂ ಇದೆ. ಆ ಕತ್ತಲಿನಿಂದ ಮನುಷ್ಯರನ್ನ ಎಚ್ಚರಗೊಳಿಸೋ ಕೆಲಸವನ್ನ ನಾಯಿಗಳು ಇನ್ನೂ ಮಾಡ್ತಿದ್ದಾವೆ ಅಂತ ವಿಡಿಯೋಲಿ ಹೇಳ್ತಿದ್ದಾರೆ. ರಾತ್ರಿ ಟಾಡ್ ಮತ್ತೆ ಇಂಡಿ ಇಬ್ರು ಮಲಗಿದ್ದಾಗ ಒಂದು ಭಯಾನಕವಾಗಿರೋ ಕೆಟ್ಟ ಕನ್ಸು ಇಂಡಿ ನೋಡ್ತಾನೆ. ಏನಂದ್ರೆ ಈ ಮನೆಯ ಬೇಸ್ಮೆಂಟ್ ಅಲ್ಲಿ ತಾತ ಸಾಕಿದ್ದ ಬ್ಯಾಂಡಿಟ್ ನಿಂತ್ಕೊಂಡು ತನ್ನ ಮುಂದೆ ಇರೋ ಗುಹೆನ ನೋಡ್ತಾ ಇದ್ದಾನೆ. ಇವನ ಕಣ್ಣಿನ ರಿಫ್ಲೆಕ್ಷನ್ ಅಲ್ಲಿ ನೋಡ್ತೀವಿ ಗುಹೆ ಒಳಗಿಂದ ಆ ಕಪ್ಪು ದುಷ್ಟಶಕ್ತಿ ಬ್ಯಾಂಡಿಟ್ ನ ಹಿಡ್ಕೊಳ್ಳೋಕೆ ಬರ್ತಿದ್ದಂಗೆ ಇಂಡಿಗೆ ಎಚ್ಚರಿಕೆ ಆಗುತ್ತೆ. ಮುಂದಿನ ದಿನ ಬೆಳಗ್ಗೆ ಆಗ್ಲೇ ಯಾಕೋ ಟಾಡ್ ಸ್ವಲ್ಪ ಜಾಸ್ತಿನೇ ಕೆಮ್ತಾ ಇದ್ದಾನೆ. ಇಬ್ರು ಎದ್ದು ರೂಮಿಂದ ಹೊರಗೆ ಬಂದಾಗ ಬೇಸ್ಮೆಂಟ್ ನ ಡೋರ್ ಹತ್ರ ಪದೇ ಪದೇ ಇಂಡಿ ಹೋಗ್ತಾನೆ. ಇಲ್ಲೇ ಸುತ್ತಮುತ್ತ ಮೂಸ್ ನೋಡ್ತಾನೆ. ಡೋರ್ ನ ಇನ್ನೊಂದು ಸೈಡ್ ಅಲ್ಲಿ ಕೆಳಗೆ ನಾಯಿ ಕೆರೆದಿರೋ ಮಾರ್ಕ್ ಇದೆ. ಇದು ನಾಯಿ ಕೆರೆದಿರೋದೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಅಂದ್ರೆ ಸಾಕಿರೋರ್ಗೆ ಗೊತ್ತಿರುತ್ತೆ. ಡೋರ್ ನ ಪರ್ಚಿ ಇದೇ ರೀತಿ ಮಾಡಿರ್ತವೆ, ನಮ್ಮನೆವು ಅಷ್ಟೇ. ಆದ್ರೆ ಇಲ್ಲಿ ದುಃಖದ ವಿಷಯ ಏನಂದ್ರೆ ಪಾಪ ಬೇಸ್ಮೆಂಟ್ ಅಲ್ಲಿ ತಗ್ಲಾಕೊಂಡಿದ್ದ ಬ್ಯಾಂಡಿಟ್ಗೆ ಮೋಸ್ಟ್ಲಿ ಹೊರಗೆ ಬರೋಕೆ ಆಗದೆ ಈ ರೀತಿ ಡೋರ್ ನ ಪರ್ಚಿದಾನೆ. ಏನಾಗಿರುತ್ತೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಟಾಡ್ ಇಂಡಿಗೆ ತಿಂಡಿ ಹಾಕಿ ಇವನನ್ನ ಕೂಡ ತನ್ನ ಜೊತೆ ಕರ್ಕೊಂಡು ಹೋಗೋದ್ ಬಿಟ್ಟು ಸ್ವಲ್ಪ ಸಿಟಿಗೆ ಹೋಗ್ ಬರ್ತೀನಿ ಇಲ್ಲೇ ಇರು ಅಂತ ಡೋರ್ ಲಾಕ್ ಮಾಡ್ಕೊಂಡು ಹೋಗೇ ಬಿಡ್ತಾನೆ. ಇಂಡಿಗೆ ಭಯ ಶುರು ಆಯ್ತು, ಒಬ್ನೇ ಬೇರೆ ಇದ್ದಾನೆ. ಹಾಗಾಗಿ ತಿಂಡಿ ಊಟ ಏನು ಮಾಡಲ್ಲ. ಟಾಡ್ ಬರ್ತಾನೆ ಅಂತ ಕಾಯ್ಕೊಂಡು ಕಿಟಕಿ ಹತ್ರನೇ ಕುತ್ಕೊಂತಾನೆ. ರಾತ್ರಿ ಆದ್ರೂ ಇಲ್ಲೇ ಕೂತಿದ್ದಾನೆ. ಟಾಡ್ ಮಾತ್ರ ಬರ್ಲೇ ಇಲ್ಲ. ಜೊತೆಗೆ ಮನೆಯ ಬೇಸ್ಮೆಂಟ್ ಇಂದ ಮತ್ತೆ ಬ್ಯಾಂಡಿಟ್ ವಿಚಿತ್ರವಾಗಿ ಶಬ್ದ ಮಾಡ್ತಿರೋದು ಕೇಳಿಸ್ತಿದೆ. ಅಷ್ಟೇ ಅಲ್ಲ, ಬ್ಯಾಂಡಿಟ್ ಕಾಣಿಸ್ಕೊಳ್ಳುತ್ತೆ. ಬ್ಯಾಂಡಿಟ್ ಇಲ್ಲಿಂದ ಮೇಲೆ ಒಂದು ರೂಮ್ಗೆ ಹೋಗ್ತಾನೆ. ಹಿಂದೆನೆ ಇಂಡಿ ಕೂಡ ರೂಮ್ಗೆ ಬಂದ್ರೆ ಬ್ಯಾಂಡಿಟ್ ಎಲ್ಲೂ ಕಾಣ್ತಿಲ್ಲ. ಆದ್ರೆ ಬ್ಯಾಂಡಿಟ್ ಹಾಕಿದ್ದ ಬ್ಯಾಂಡಾನ ಅಂದ್ರೆ ಸ್ಕಾರ್ಫ್ ಕಬೋರ್ಡ್ ನ ಕೆಳಗೆ ಬಿದ್ದಿದೆ. ಅದನ್ನ ಮೂಸೋಕೆ ಹೋಗಿ ಮೂತಿಯಲ್ಲಿ ಟಚ್ ಮಾಡ್ತಿದ್ದಂಗೆ ಇಂಡಿಗೆ ಒಂದು ವಿಷನ್ ಕಾಣಿಸುತ್ತೆ. ಸೇಮ್ ಕಾಂಜರಿಂಗ್ ಸೀರೀಸ್ ಅಲ್ಲಿ ಲೊರೈನ್ಗೆ ವಿಷನ್ ಕಾಣಿಸುತ್ತಲ್ಲ, ಅದೇ ರೀತಿ ಇಂಡಿಗೂ ಕಾಣ್ತಿದೆ. ಏನಂದ್ರೆ ಟಾಡ್ ನ ತಾತ ಬೇಸ್ಮೆಂಟ್ ಗೆ ಹೋದಾಗ ಹಿಂದೆನೆ ಆ ದುಷ್ಟಶಕ್ತಿಯ ನೆರಳು ಕೂಡ ಹೋಗ್ತಿರೋದು. ಬೇಸ್ಮೆಂಟ್ ಅಲ್ಲಿ ಒಂದು ಸೈಡ್ ನ ಗೋಡೆ ಕುಸಿದು ಹೋಗಿ ಇದರ ಹಿಂದೆ ಗುಹೆ ಇದೆ. ಬೇಸ್ಮೆಂಟ್ ಇಂದ ಬ್ಯಾಂಡಿಟ್ ಹತ್ರ ಕೆಸರಾಗಿರೋ ಕೈ ಬರ್ತಿರೋ ಹಾಗೆಲ್ಲ ಕಾಣುತ್ತೆ. ಅಂದ್ರೆ ಬೇಸ್ಮೆಂಟ್ ಅಲ್ಲಿ ಇರೋ ಗುಹೆ ಮೊದ್ಲು ಕಾಣದಂಗೆ ಗೋಡೆ ಕಟ್ಟಿದ್ರು. ಅಂದ್ರೆ ಇಲ್ಲಿಂದನೇ ಆ ದುಷ್ಟಶಕ್ತಿ ಬಂದಿರಬೇಕು. ನನಗನ್ಸೋ ಪ್ರಕಾರ ಟಾಡ್ ನ ಫ್ಯಾಮಿಲಿ ಅವರು ಮಿಸ್ ಆಗಿ ಗುಹೆ ಮೇಲೆನೆ ಮನೆ ಕಟ್ಟಿರೋ ಹಾಗೆ ಕಾಣ್ತಿದೆ. ಹಿಂದೆನೆ ಬ್ಯಾಂಡಿಟ್ ನ ಸ್ಕಾರ್ಫ್ ಎಲ್ಲ ರಕ್ತ ಆಗೋಯ್ತು. ಅದಕ್ಕೆ ಇಂಡಿ ಗಾಬರಿ ಆಗಿದ್ದಾಗ ಇದೇ ಸಮಯಕ್ಕೆ ಮೇಲೆ ಯಾರೋ ಮೆಟ್ಲತ್ಕೊಂಡು ಬರ್ತಿರೋ ಹಾಗೆ ಕಾಣಿಸುತ್ತೆ. ಇಂಡಿ ಹೆದರ್ಕೊಂಡು ಬೆಡ್ ಕೆಳಗೆ ಬಚ್ಚಿಡ್ಕೊಂತಾನೆ. ಆದರೆ ಮೇಲೆ ಬಂದಿದ್ದು ಬೇರೆ ಯಾರು ಅಲ್ಲ, ಟಾಡ್. ಇವನು ತುಂಬಾನೇ ಸುಸ್ತಾಗಿದ್ದಾನೆ. ಇಂಡಿ ಎಲ್ಲಿದ್ದಾನೆ ಅಂತಾನು ನೋಡಲ್ಲ, ಬಂದು ಬೆಡ್ ಮೇಲೆ ಸುಮ್ನೆ ಬಿತ್ಕೊಂತಾನೆ. ಇಂಡಿನೇ ಮಾತಾಡ್ಸೋಕೆ ಬಂದ್ರು, ಆಮೇಲೆ ಮಾತಾಡ್ತೀನಿ ಈಗ ಬೇಡ ಹೋಗು ಅಂದ್ರು ಹೋಗ್ತಿಲ್ಲ. ಇವನ ಕೈಗೆ ಸ್ವಲ್ಪ ಬ್ಯಾಂಡೇಜ್ ಹಾಕಿರೋದು ನೋಡಿದ್ರೆ ಇವನು ಹಾಸ್ಪಿಟಲ್ಗೆ ಹೋಗಿ ಬಂದಿರೋ ಹಾಗಿದೆ. ಇಂಡಿಗೂ ಏನಾಗ್ತಿದೆ ಅಂತ ಗೊತ್ತಾಗದೆ ಭಯ ಆಗ್ತಿದ್ಯಲ್ಲ, ಅದಕ್ಕೆ ಇವನ ಹತ್ರನೇ ಹೋಗ್ತಿದ್ದಾನೆ. ಟಾಡ್ ಫುಲ್ ಫ್ರಸ್ಟ್ರೇಟ್ ಆಗಿ ಇಂಡಿನ ದೂರ ತಳೆದಾಗ ಬೇಜಾರ್ ಮಾಡ್ಕೊಂಡ್ ಬಂದು ಕೆಳಗೆ ಮಲ್ಕೊಂತಾನೆ. ಮುಂದಿನ ದಿನ ಇಂಡಿ ಒಬ್ನೇ ಮನೆಯಿಂದ ಹೊರಗೆ ಸ್ಮಶಾನದ ಹತ್ರ ಬಂದಿದ್ದಾಗ ಆ ದುಷ್ಟಶಕ್ತಿ ಇವನ ಬಳಿನೇ ಬರ್ತಿರೋ ಹಾಗೆ ಕಾಣಿಸುತ್ತೆ. ಹತ್ರ ಬರೋ ಅಷ್ಟರಲ್ಲಿ ಇಂಡಿಗೆ ನಿದ್ದೆಯಿಂದ ಎಚ್ಚರಿಕೆ ಆಯ್ತು. ಅಂದ್ರೆ ಇದು ಕೂಡ ಕನಸೆ ಆಗಿತ್ತು. ಎಚ್ಚರ ಆದಾಗ ನೋಡಿದ್ರೆ ಟಾಡ್ ಬೆಡ್ ಮೇಲೆ ಇಲ್ಲ. ಮನೆಯಲ್ಲಿ ಯಾರೋ ಓಡಾಡ್ತಿರೋ ಹಾಗೆ ಶಬ್ದ ಬೇರೆ ಕೇಳಿಸ್ತಿದೆ. ಯಾರು ಅಂತ ಇಂಡಿ ನೋಡೋಕೆ ಬಂದ್ರೆ ಟಾಡ್ ತನ್ನ ತಲೆನ ಬೇಸ್ಮೆಂಟ್ ಡೋರ್ಗೆ ಹೊಡ್ಕೊಂತಿದ್ದಾನೆ. ರಕ್ತ ಬಂದ್ರು ಬಿಡ್ತಿಲ್ಲ. ಇಂಡಿ ಯಾಕಿಂಗ್ ಆಡ್ತಾವನೆ ಅಂತ ಕೈ ನಕ್ಕಿ ಮೂತಿಲ್ಲಿ ತಳ್ಳಿ ಇವನನ್ನ ಎಚ್ಚರಗೊಳಿಸ್ತಾನೆ. ಟಾಡ್ಗೆ ಏನಾಯ್ತು, ಏನ್ ಮಾಡ್ತಿದ್ದೆ ಅನ್ನೋದೇ ನೆನ್ಪಿಲ್ಲ. ಮುಖ ರಕ್ತ ಆಗಿರೋದನ್ನ ನೋಡಿ ನಿದ್ದೆಲ್ಲಿ ಬಂದಿದ್ನೇನೋ ಅನ್ಕೊಂಡು ವಾಪಸ್ ರೂಮ್ಗೆ ಹೋಗ್ತಾನೆ. ಆಗ್ಲೇ ಬೆಳಗ್ಗೆ ಆಗಿದೆ. ತನ್ನ ತಾತ ರೆಕಾರ್ಡ್ ಮಾಡಿರೋ ಒಂದು VHS ಟೇಪ್ ನ ಟಿವಿಗೆ ಹಾಕೊಂಡು ನೋಡ್ಬೇಕಾದ್ರೆ ಈ ವಿಡಿಯೋಲಿ ತಾತ ಸೇಮ್ ಮೊಮ್ಮಗ ಟಾಡ್ ತರಾನೇ ಕೆಮ್ತಾ ಇದ್ದಾರೆ. ಅದಕ್ಕೆ ಮನೆಯಲ್ಲಿ ಇರೋ ಕೆಲವೊಂದು ವಸ್ತುಗಳು ಮಗಳಿಗೆ ಕೊಡ್ತೀನಿ, ಇನ್ನ ಮೊಮ್ಮಗ ಟಾಡ್ಗೆ ಇಡೀ ಮನೆನೇ ಸೇರುತ್ತೆ. ಈ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯವರು 6 ತಲೆಮಾರುಗಳಿಂದ ವಾಸ ಮಾಡ್ತಾ ಬಂದಿದ್ದಾರೆ. ಇಲ್ಲೇ ಬದುಕಿ ಇಲ್ಲೇ ಸತ್ತೋಗಿದ್ದಾರೆ. ಅವರು ಇಲ್ಲೇ ಇದ್ದು ಮಾಡಿದ ತಪ್ಪನ್ನ ನಾನು ಮಾಡ್ತಿದ್ದೀನಿ ಅನಿಸ್ತಿದೆ. ಈ ಮನೆ
ಮನೆಗೆ ನಾನು ಬರ್ಲೇಬಾರ್ದಿತ್ತು. ನೆಕ್ಸ್ಟ್ ಈ ಮನೆಯಲ್ಲಿ ಸತ್ತವರ ಲಿಸ್ಟ್ ಗೆ ನಾನು ಸೇರ್ತೀನಿ ಅನ್ಸ್ತಿದೆ ಅಂತ ತಾತ ಹೇಳ್ತಿದ್ದಾರೆ. ಹಿಂದೆನೆ ವೆರಾ ಟಾಡ್ಗೆ ಫೋನ್ ಮಾಡಿ ಮೀಟ್ ಮಾಡೋಕೆ ಬಾ ಅಂತ ಕರೀತಾ ಇದ್ದಾಳೆ. ಆದ್ರೆ ಇವನು ಕೋಪದಲ್ಲಿ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾನೆ. ನನ್ನನ್ನ ಪೇಷಂಟ್ ತರ ನೋಡ್ಬೇಡ, ನೆಮ್ಮದಿಯಾಗಿ ಇಲ್ಲಿದ್ದೀನಿ, 50 ಸಲ ಫೋನ್ ಮಾಡಿ ತಲೆ ತಿನ್ಬೇಡ ಅಂತೆಲ್ಲ. ಅಂದ್ರೆ ಇವನ ನಡವಳಿಕೆ ಕೂಡ ಚೇಂಜ್ ಆಗ್ತಿದೆ. ವೆರಾ ಇಲ್ಲ ಅಂದಿದ್ರೆ ಇವನು ಬದುಕೆ ಇರ್ತಿರ್ಲಿಲ್ಲ. ಅಷ್ಟು ಕೇರ್ ಮಾಡ್ತಿದ್ರು ಅವಳಿಗೇನೆ ಬಾಯಿಗೆ ಬಂದಂಗ್ ಮಾತಾಡಿ ಫೋನ್ ಇಡ್ತಾನೆ. ಇದರ ನಡುವೆ ಮತ್ತೆ ಮನೆಯಲ್ಲಿ ಯಾರೋ ಇದಾರೆ ಅಂತ ಇಂಡಿಗೆ ಅನಿಸ್ತಿರೋದ್ರಿಂದ ಗ್ಯಾರೇಜ್ ಡೋರ್ ಹತ್ರ ಮೂಸ್ಕೊಂಡ್ ಬರ್ತಾನೆ. ಡೋರ್ ತಂತಾನೆ ಓಪನ್ ಆಯ್ತು. ಒಳಗೆ ಏನಿದೆ ಅಂತ ನೋಡ್ತಿದ್ದಾಗ ಇಲ್ಲಿ ಒಂದು ಚೇರ್ ಇದೆ. ಇದೇ ಚೇರ್ ಮೇಲೆ ತಾತ ಸಾವನ್ನಪ್ಪಿದ್ದು. ಹಾಗಾಗಿ ಮತ್ತೆ ಇಲ್ಲಿ ಇಂಡಿಗೆ ಒಂದು ವಿಷನ್ ಕಾಣಿಸುತ್ತೆ. ಈ ಚೇರ್ ಮೇಲೆ ಸೇಮ್ ಟಾಡ್ ತರನೇ ಪೇಷಂಟ್ ಆಗಿರೋ ತಾತ ಕುತ್ಕೊಂಡಿದ್ದಾರೆ. ಬಾಯಿಂದ ರಕ್ತ ಸೋರ್ತಿದೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಬ್ಯಾಂಡೇಟ್ ಇವನ ಮುಂದೆನೆ ಕೂತಿದ್ದಾಗ ಬೇಸ್ಮೆಂಟ್ ಅಲ್ಲಿ ಇರೋ ಗುಹೆಯಿಂದ ಆ ಕಪ್ಪು ದುಷ್ಟಶಕ್ತಿ ಹೊರಗೆ ಬರ್ತಿದೆ. ಇದು ತಾತಂಗೆ ಗೊತ್ತಾಗಿ ಬ್ಯಾಂಡಿಟ್ ಗೆ ಓಡ್ ಹೋಗು ಅಂತ ಕಿರ್ಚಾಡ್ತಿದ್ರು ಕೂಡ ಬ್ಯಾಂಡಿಟ್ ಇವರನ್ನ ಬಿಟ್ಟು ಓಡ್ ಹೋಗಲ್ಲ. ಇದೇ ಸಮಯಕ್ಕೆ ಆ ದುಷ್ಟಶಕ್ತಿ ಬ್ಯಾಂಡಿಟ್ ಹತ್ರ ಸಡನ್ ಆಗಿ ಬಂದ್ಬಿಡುತ್ತೆ. ಇಷ್ಟು ಇಂಡಿಗೆ ವಿಷನ್ ಅಲ್ಲಿ ಕಾಣಿಸುತ್ತೆ. ಭಯ ಆಗಿ ಇಂಡಿ ಇಲ್ಲೇ ಉಯ್ಕೊಳ್ಳುತ್ತೆ ಕೂಡ. ಈಗ ಇವನ ಹಿಂದೆನೆ ಕೆಸರು ಮೆತ್ಕೊಂಡಿರೋ ಆ ದುಷ್ಟಶಕ್ತಿ ಇಂಡಿನ ಎತ್ಕೊಂಡು ಹೋಗುತ್ತೆ. ಟಾಡ್ಗೆ ಇಂಡಿ ಎಲ್ಲೋದ ಅಂತಾನೆ ಗೊತ್ತಾಗ್ತಿಲ್ಲ. ಮನೆಯೆಲ್ಲ ಹುಡ್ಕಾಡಿ ಬೇಸ್ಮೆಂಟ್ ಗೆ ಬರ್ತಾನೆ. ಇಲ್ಲಿ ಡೋರ್ ನ ಹಿಂದೆ ಇಂಡಿ ಹೆದರ್ಕೊಂಡು ಕೂತಿದ್ದಾನೆ. ಮೈಯೆಲ್ಲ ಕೆಸರಾಗಿರೋದು ನೋಡಿದ್ರೆ ಆ ದುಷ್ಟಶಕ್ತಿ ಇವನನ್ನ ಬೇಸ್ಮೆಂಟ್ ಗೆ ಎತ್ಕೊಂಡ್ ಬಂದಿತ್ತು ಅನ್ಸುತ್ತೆ. ಟಾಡ್ ಇಂಡಿನ ಕರ್ಕೊಂಡ್ ಬಂದು ಸ್ನಾನ ಮಾಡಿಸ್ಬೇಕಾದ್ರೆ ಕೆಮ್ತಾನೆ ಇದ್ದಾನೆ. ಒಂದ್ಸಲ ಕೆಮ್ದಾಗಂತೂ ಇಂಡಿಯ ಮುಖಕ್ಕೆ ಮತ್ತೆ ಬಾತ್ ಟಬ್ ಅಲ್ಲೆಲ್ಲ ರಕ್ತ ಸಿಡಿಯುತ್ತೆ. ಹಾಗಾಗಿ ಇಂಡಿ ಮತ್ತೆ ಬಾತ್ ಟಬ್ ಎಲ್ಲ ಕ್ಲೀನ್ ಮಾಡಿ ತಕ್ಷಣ ಹಾಸ್ಪಿಟಲ್ ಗೆ ಇಂಡಿ ಜೊತೆನೆ ಬರ್ತಾನೆ. ಇವರು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಹೇಳ್ತಾರೆ ಆಗ್ಲೇ ತಡ ಆಗೋಗಿದೆ, ಈಗ ಏನು ಮಾಡೋಕ್ಕಾಗಲ್ಲ ಅಂತ. ಇವನು ಕ್ಲಿನಿಕಲ್ ಟ್ರಯಲ್ಸ್ ಅಂದ್ರೆ ಮನುಷ್ಯರ ಮೇಲೆನೆ ಔಷಧಿನ ಟೆಸ್ಟ್ ಮಾಡ್ತಾರಲ್ಲ, ಈ ಕ್ಲಿನಿಕಲ್ ಟ್ರಯಲ್ಸ್ ಗಾದ್ರೂ ಸೇರ್ಕೊಂಡು ತನ್ನ ಬಾಡಿ ಮೇಲೆನೆ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೀಟ್ಮೆಂಟ್ ವರ್ಕ್ ಆದ್ರೆ ಪ್ರಾಣ ಆದ್ರೂ ಉಳಿಯುತ್ತೆ ಅಂದ್ರು ಡಾಕ್ಟರ್ ಕೇಳಲ್ಲ. ನಿಮ್ಮ ಕಾಯಿಲೆ ಚಿಕ್ಕದಿದ್ದಾಗ ಬಂದಿದ್ರೆ ಏನಾದ್ರೂ ಮಾಡಬಹುದಾಗಿತ್ತು, ಈಗ ನಾವು ರಿಸ್ಕ್ ತಗೊಳಕ್ ಆಗಲ್ಲ ಅಂದಾಗ ಟಾಡ್ಗೆ ತುಂಬಾನೇ ಕೋಪ ಬರುತ್ತೆ. ಇವನ ಜಾಗದಲ್ಲಿ ಆ ಕಪ್ಪು ದುಷ್ಟಶಕ್ತಿ ಇರೋದು ಇಂಡಿಗೆ ಕಾಣುತ್ತೆ. ಅಂದ್ರೆ ಅದು ಇವನನ್ನ ಅವಾಗ ಪೊಸೆಸ್ ಮಾಡ್ಕೊಂತ ಇದೆ. ವಾಪಸ್ ಮನೆಗೆ ಬಂದು ಕಾಡಿನಲ್ಲಿ ಯಾವ್ದಾದ್ರು ಸೊಪ್ಪು ಸಿಗ್ತದ ಅಂತ ಹುಡುಕ್ತಾನೆ ಶ್ವಾಸಕೋಶದ ಆರೋಗ್ಯಕ್ಕೆ. ಆದ್ರೆ ಸಿಕ್ತಿಲ್ಲ. ಮನೆಯಲ್ಲಿ ಒಂದಷ್ಟು ಗಿಡ ಕ್ಯಾಂಡಲ್ ಎಲ್ಲ ಹಚ್ಚಿ ಪಾಸಿಟಿವ್ ವೈಬ್ಸ್ ತರೋಕೆ ನೋಡ್ತಾನೆ. ಆದ್ರೆ ನೆಗೆಟಿವ್ ಎನರ್ಜಿ ಇರೋ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಎಲ್ಲಿಂದ ಬರುತ್ತೆ? ಹಾಗಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಟಾಡ್ ತುಂಬಾನೇ ಅಳ್ತಿದ್ದಾನೆ. ಮತ್ತೆ ಸಡನ್ ಆಗಿ ಇವನು ಹಚ್ಚಿಟ್ಟಿದ್ದ ಕ್ಯಾಂಡಲ್ ಎಲ್ಲ ಹಾರೋಗ್ತಿದೆ. ಇಲ್ಲೇ ಕೆಸರಾಗಿರೋ ಒಬ್ಬ ವ್ಯಕ್ತಿಯ ಆತ್ಮ ಇಂಡಿಗೆ ಕಾಣಿಸ್ಕೊಳ್ಳುತ್ತೆ. ಇದು ಆ ದುಷ್ಟಶಕ್ತಿ ಅಲ್ಲ, ಬೇರೆ ಯಾವ್ದೋ ಆತ್ಮ. ನೋಡೋಣ ಕೊನೆಯಲ್ಲಿ ಈ ಮೂವಿಯ ಥಿಯರೀಸ್ ಬಗ್ಗೆ ಹೇಳ್ಬೇಕಾದ್ರೆ ಯಾರಿರ್ಬೋದು ಈ ವ್ಯಕ್ತಿ ಅಂತ ಹೇಳ್ತೀನಿ. ಸೊ ಇಬ್ರು ಮಲ್ಗೋಕೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರೂಮ್ ಮುಂದೆ ಯಾರೋ ನಡ್ಕೊಂಡು ಹೋದಂಗಾಯ್ತು ಅಂತ ಇಂಡಿ ಹಿಂದಿನ ಕೆಳಗೆ ಇಳಿದು ಬಂದು ಯಾರು ಅಂತ ನೋಡ್ತಿದ್ದಾಗ ಬೇಸ್ಮೆಂಟ್ ನ ಡೋರ್ ಓಪನ್ ಆಯ್ತು. ಡೋರ್ ಒಳಗೆ ಬಂದ್ರೆ ಬೇಸ್ಮೆಂಟ್ ಅಲ್ಲಿ ಟಾಡ್ ಬಿದ್ದಿದ್ದಾನೆ. ಆದ್ರೆ ಇದ್ದಕ್ಕಿದ್ದಂಗೆ ಎದ್ದು ಇಂಡಿ ಮೇಲೆ ದಾಳಿ ಮಾಡೋಕೆ ಬಂದಾಗ ನಿದ್ದೆಯಿಂದ ಇಂಡಿಗೆ ಎಚ್ಚರಿಕೆ ಆಯ್ತು. ಹಿಂದೆನೆ ಬೆಡ್ ಕೆಳಗಿಂದ ಯಾರೋ ಇಂಡಿನ ಇನ್ನೊಂದು ಸೈಡ್ಗೆ ಎಳ್ಕೊಂತಾರೆ. ನೋಡಿದ್ರೆ ಟಾಡೆ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ಇವನ ಆರೋಗ್ಯ ತುಂಬಾನೇ ಹಾಳಾಗ್ತಿದೆ. ಇದೇ ಸಮಯಕ್ಕೆ ಆ ದುಷ್ಟಶಕ್ತಿಯ ನೆರಳು ಈ ಬಾರಿ ಇಂಡಿ ಅಷ್ಟೇ ಅಲ್ಲ ಟಾಡ್ ಕೂಡ ನೋಡಿ ಯಾರದ್ದು ಅಂತಿದ್ದಾನೆ. ಎದ್ದು ಹೋಗುವಷ್ಟು ಶಕ್ತಿ ಇಲ್ಲ. ಆ ದುಷ್ಟಶಕ್ತಿ ಹಿಂದೆಯಿಂದ ಬಂದು ಇಂಡಿಯ ತಲೆ ಸವರ್ತಿದ್ದಂಗೆ ಇಂಡಿ ಗಾಬರಿಯಾಗಿ ಟಾಡ್ ನ ಕೈ ಕಚ್ಬಿಡುತ್ತಾನೆ. ಆದ್ರೆ ಗಾಯ ಏನೂ ಆಗ್ಲಿಲ್ಲ. ಟಾಡ್ ಎದ್ದು ರೂಮಿಂದ ಹೊರಗೆ ಹೋಗಿ ಗಾಯ ಆಗಿದ್ಯಾ ಅಂತ ನೋಡ್ಕೋಬೇಕಾದ್ರೆ ಮೇಲಿಂದ ಆ ದುಷ್ಟಶಕ್ತಿ ಇವನ ಮೇಲೆ ಹಾರಿ ಪೊಸೆಸ್ ಮಾಡ್ಕೊಳ್ಳುತ್ತೆ. ಇಂಡಿ ಇವನ ಹತ್ರ ಬರೋಕೆ ಹೋದಾಗ ರೂಮ್ ನ ಡೋರ್ ತಂತಾನೆ ಲಾಕ್ ಆಯ್ತು. ಹೊರಗೆ ಹೋಗೋಕಾಗಲ್ಲ. ಆದ್ರೆ ಟಾಡ್ಗೆ ಏನಾದ್ರೂ ಆದ್ರೆ ಅಂತ ಹೆದರ್ಕೊಂಡು ಕಿಟಕಿಯಿಂದ ಹಾರ್ತಾನೆ. ರೂಮ್ ಇರೋದು ಮೇಲೆ, ಆದ್ರೆ ಕೆಳಗೆ ಗಿಡದ ಮೇಲೆ ಹಾರಿದ್ರಿಂದ ಏನೂ ಆಗ್ಲಿಲ್ಲ. ಎಲ್ಲಿಂದ ಸ್ಪೀಡ್ ಆಗಿ ಕಾಡಿನ ಒಳಗೆ ಓಡ್ ಹೋಗ್ತಾನೆ. ಇದನ್ನ ಇಲ್ಲೇ ನಿಂತ್ಕೊಂಡು ಆ ದುಷ್ಟಶಕ್ತಿ ನೋಡ್ತಾ ಇದೆ. ಅದರ ನೆರಳು ಕಾಣ್ತಿದೆ. ಇಂಡಿ ಹೆದರ್ಕೊಂಡು ಟಾಡ್ ನ ಬಿಟ್ಟು ಓಡ್ ಹೋಗ್ತಿಲ್ಲ. ಹತ್ರದಲ್ಲೇ ರಿಚರ್ಡ್ ನ ಮನೆ ಇದೆಯಲ್ಲ, ಅವನನ್ನ ಕರ್ಕೊಂಡ್ ಬರೋಕೆ ಹೋಗಿದ್ದಾನೆ. ಹೇಗೋ ಜನರೇಟರ್ ತಗೊಂಡ್ ಬರೋಕೆ ಹೋಗಿದ್ದಾಗ ದಾರಿ ನೋಡ್ಕೊಂಡಿದ್ದ. ಮನೆ ಹತ್ರ ಹೋಗುವಷ್ಟರಲ್ಲೇ ರಿಚರ್ಡ್ ನರಿಗೆ ಅಂತ ಹಾಕಿದ್ದ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡಿರ್ಲಿಲ್ಲ ಅಂದಿದ್ರು ಕೂಡ ಆ ದುಷ್ಟಶಕ್ತಿ ಇವನಿಗೆ ರಿಚರ್ಡ್ ಹತ್ರ ಹೋಗೋಕೆ ಬಿಡ್ತಿರ್ಲಿಲ್ಲ. ಈಗ ದುಷ್ಟಶಕ್ತಿನೇ ಬಂದು ಇಂಡಿನ ಎತ್ಕೊಂಡು ವಾಪಸ್ ಮನೆ ಹತ್ರ ಬರುತ್ತೆ. ಅಂದ್ರೆ ಪೊಸೆಸ್ಡ್ ಆಗಿರೋ ಟಾಡೆ ಎತ್ಕೊಂಡ್ ಬಂದಿರೋದು. ಆದ್ರೆ ಮನೆ ಒಳಗೆ ಕರ್ಕೊಂಡ್ ಹೋಗಲ್ಲ. ಹೊರಗೆ ಬ್ಯಾಂಡಿಟ್ ನ ಡಾಗ್ ಹೌಸ್ ಇದೆ, ಅಲ್ಲಿ ಕಟ್ ಹಾಕಿದ್ದಾನೆ. ಇವನಿಗೆ ಊಟ ಹಾಕಿ ಜನರೇಟರ್ ಆನ್ ಮಾಡಿ ಮನೆ ಒಳಗೆ ಹೋಗ್ತಾನೆ. ಆದ್ರೆ ಇಂಡಿ ಊಟ ಮಾಡಲ್ಲ. ಮಳೆ ಬರ್ತಿದ್ರು ಕೂಡ ಟಾಡ್ ನ ರೂಮ್ ನೋಡ್ಕೊಂಡು ಡಾಗ್ ಹೌಸ್ ನ ಒಳಗಲ್ಲ ಮೇಲೆ ಕೂತಿದ್ದಾನೆ. ಅದೇ ರೂಮ್ ಅಲ್ಲಿ ಟಾಡ್ ಪದೇ ರಕ್ತದ ವಾಂತಿ ಮಾಡ್ಕೊಂಡು ನರಳಾಡ್ತಿದ್ದಾನೆ. ಇದೇ ಸಮಯಕ್ಕೆ ಕಾಡಿನಲ್ಲಿ ಯಾರ್ದೋ ಕಣ್ಣುಗಳು ಹೊಳಿತಿರೋ ಹಾಗೆ ಕಾಣಿಸ್ತಿದೆ. ಯಾರು ಅಂತ ಇಂಡಿ ನೋಡ್ತಿದ್ದಾಗ ಅದು ಒಂದು ನರಿ ಆಗಿದೆ ಅಷ್ಟೇ. ಅವತ್ತು ರಿಚರ್ಡ್ ಇಂಡಿ ಮತ್ತೆ ಟಾಡ್ ನ ಮಾತಾಡ್ಸೋಕೆ ಬಂದಾಗ ಆ ಮರದ ಒಳಗೆ ಕೂಡ ನರಿ ಬಚ್ಚಿಡ್ಕೊಂಡಿತ್ತು. ಅದನ್ನೇ ಇಂಡಿ ನೋಡಿದ್ದು. ಹಿಂದಿರುಗಿ ನರಿನ ನೋಡ್ತಿದ್ದಾಗ ಮುಂದೆಯಿಂದ ಆ ಕಪ್ಪು ದುಷ್ಟಶಕ್ತಿ ಬಂದು ದಾಳಿ ಮಾಡಿದಾಗ ಡಾಗ್ ಹೌಸ್ ಒಳಗೆ ಹೋಗ್ತಾನೆ. ಇಲ್ಲಿ ಭೂಮಿ ಒಳಗಿಂದಾನೆ ಆ ದುಷ್ಟಶಕ್ತಿಯ ಕೈ ಹೊರಗೆ ಬರ್ತಿರೋದ್ರಿಂದ ತಕ್ಷಣ ಹೊರಗೆ ಓಡ್ ಬರ್ತಾನೆ. ಆದ್ರೆ ಆ ದುಷ್ಟಶಕ್ತಿ ಚೈನ್
ಇಂಡಿನ ಎಳ್ಕೊಂತಿದೆ. ಹೇಗೋ ಪ್ಲಾನ್ ಮಾಡಿ ಇಂಡಿ ಜೋರಾಗಿ ಓಡ್ ಬಂದು ಒಂದು ಕಿಕ್ ಹೊಡೆದು ಡಾಗ್ ಹೌಸ್ ನೇ ಬೀಳ್ಸುತ್ತೆ. ಮತ್ತೆ ಜೋರಾಗಿ ಚೈನ್ ಎಳ್ಕೊಂಡು ಹೋದಾಗ ಕಟ್ ಆಯ್ತು. ಮನೆ ಒಳಗೆ ಹೋಗೋದು ಹೇಗೆ, ಡೋರ್ ಬೇರೆ ಲಾಕ್ ಆಗಿದೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಬೇಸ್ಮೆಂಟ್ ಇಂದ ಮತ್ತೆ ಬ್ಯಾಂಡಿಟ್ ಬೊಗಳುತ್ತಾ ಇರೋ ಶಬ್ದ ಕೇಳಿಸ್ತಿದೆ. ಅದಕ್ಕೆ ಹೊರಗಿರೋ ಬೇಸ್ಮೆಂಟ್ ನ ಡೋರ್ ಹತ್ರ ಬಂದ್ರೆ ತಂತಾನೆ ಡೋರ್ ಓಪನ್ ಆಗುತ್ತೆ. ಇಲ್ಲೇ ಮೆಟ್ಟಿಲುಗಳ ಕೊನೆಯಲ್ಲಿ ಒಂದು ನಾಯಿಯ ಅಸ್ಥಿ ಪಂಜರ ಇದೆ. ಇದ್ಯಾವ್ ನಾಯ್ದು ಅಂದ್ರೆ ಬ್ಯಾಂಡಿಟ್ದು. ಕತ್ತಲ್ಲಿ ಇರೋ ಸ್ಕಾರ್ಫ್ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ. ಪಾಪ ಬ್ಯಾಂಡಿಟ್ಗೆ ಈ ಬೇಸ್ಮೆಂಟ್ ಇಂದ ಹೊರಗೆ ಬರೋಕಾಗ್ದೆ ಇಲ್ಲೇ ಊಟ ನೀರು ಇಲ್ದಂಗಾಗಿ ಸಾವನ್ನಪ್ಪಿದೆ. ಬ್ಯಾಂಡಿಟ್ ನ ಆತ್ಮ ಇನ್ನೂ ಈ ಮನೆಯಲ್ಲೇ ಇದೆ. ತನ್ನ ಮಾಲೀಕ ಅಂದ್ರೆ ತಾತನ್ನ ಕಾಪಾಡೋಕಾಗ್ಲಿಲ್ಲ, ಅಟ್ಲೀಸ್ಟ್ ಇಂಡಿ ಆದ್ರೂ ಏನಾದ್ರೂ ಮಾಡ್ಲಿ ಅಂತಾನೆ ಸಹಾಯ ಮಾಡ್ತಿರೋದು. ಇಂಡಿಗೆ ವಿಷನ್ ತೋರಿಸಿ ಈ ಮನೆಯಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡಿಸಿದೆ. ಟಾಡ್ ಯಾಕೆ ಇಂಡಿ ಈ ರೀತಿ ಆಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಈ ಮನೆಯಿಂದ ಹೋಗಿದಿದ್ರೆ ಆಗೋದು. ಈಗ ಏನಾಗುತ್ತೆ ನೋಡೋಣ. ಬೇಸ್ಮೆಂಟ್ ಗೆ ಬಂದ ಇಂಡಿ ಮನೆಯ ಒಳಗೆ ಬೇಸ್ಮೆಂಟ್ ನ ಇನ್ನೊಂದು ಡೋರ್ ಇದೆಯಲ್ಲ ಅದರ ಮುಖಾಂತರ ಒಳಗೆ ಬರ್ತಾನೆ. ಅದೇ ಟಾಡ್ ಬೆಡ್ ಮೇಲೆ ಮಲಗಿದ್ದಾನೆ. ಸರಿಯಾಗಿ ಉಸಿರಾಡೋಕಾಗ್ತಿಲ್ಲ. ಈಗ ತನ್ನ ರೂಮ್ ಹೊರಗೆ ಏನೋ ಶಬ್ದ ಆಗ್ತಿದೆ, ಏನು ಅಂತ ಎದ್ದು ನೋಡಿದ್ರೆ ಆ ಕಪ್ಪು ದುಷ್ಟಶಕ್ತಿ ರೂಮ್ ಹತ್ರನೇ ಬರ್ತಿರೋ ಫುಟ್ ಪ್ರಿಂಟ್ಸ್ ಕಾಣಿಸ್ತಿದೆ. ಹೆದರ್ಕೊಂಡು ಡೋರ್ ಹಾಕೋಕೆ ನೋಡ್ತಾನೆ, ಆದ್ರೆ ಡೋರ್ ಕ್ಲೋಸೇ ಆಗಲ್ಲ. ಹಿಂದೆನೆ ಇಂಡಿ ಕೂಡ ಬಂದಿದ್ರಿಂದ ಇಂಡಿನ ತಪ್ಪಿಕೊಂಡು ಕ್ಷಮೆ ಕೇಳ್ತಿದ್ದಾನೆ, ನಿನ್ನನ್ನ ಹೊರಗೆ ಕಟ್ ಹಾಕ್ಬಾರ್ದಾಗಿತ್ತು ಅಂತ. ಇವನು ಈಗ ಸ್ವಲ್ಪನೂ ಕೆಮ್ತಿಲ್ಲ, ಆರಾಮಾಗೇ ಇದ್ದಾನೆ, ಕೋಪ ಕೂಡ ಮಾಡ್ಕೊಂತಿಲ್ಲ. ಯಾಕೆ ಅಂತ ಲೈಟ್ ಎತ್ಕೊಂಡು ಬೆಡ್ ಮೇಲೆ ನೋಡಿದಾಗ ಗೊತ್ತಾಯ್ತು, ಬೆಡ್ ಮೇಲೆ ಟಾಡ್ ನ ಡೆಡ್ ಬಾಡಿ ಇದೆ. ಲೈಟ್ ಕೈಯಲ್ಲಿ ನೋಡ್ತಿರೋನು ಟಾಡ್ ನ ಆತ್ಮ ಕೂಡ ಇಂಡಿಗೆ ಕಾಣ್ತಿದೆ. ಟಾಡ್ ಗಾಬರಿಯಾಗಿ ಕೈಯಲ್ಲಿರೋ ಲೈಟ್ ನ ಕೆಳಗೆ ಬೀಳಿಸಿದಾಗ ಇಲ್ಲಿ ಖಾಲಿಯಾಗಿರೋ ಟ್ಯಾಬ್ಲೆಟ್ ಗಳ ಬಾಟಲ್ಸ್ ಬಿದ್ದಿದೆ. ಸ್ನೇಹಿತರೆ, ಮೊದಲು ನಾನು ಮೂವಿ ನೋಡಿದಾಗ ಇದನ್ನ ಗಮನಿಸಿರ್ಲಿಲ್ಲ, ಆದ್ರೆ ಮೂವಿ ಎಕ್ಸ್ಪ್ಲೈನ್ ಮಾಡೋಕೆ ಮತ್ತೆ ಈ ಮೂವಿ ನೋಡ್ಬೇಕಾದ್ರೆ ಈ ಖಾಲಿ ಡಬ್ಬ ಯಾಕೆ ತೋರಿಸಿದ್ರು ಅಂತ ಒಂದು ಬಾಕ್ಸ್ ಮೇಲೆ ಝೂಮ್ ಮಾಡಿ ನೋಡಿ ಸೈಕ್ ಆಗೋದೆ. ಈ ಮೂವಿ ನಾನ್ ಅನ್ಕೊಂಡಂಗಿಲ್ಲ, ಅರ್ಥ ಬೇರೆನೇ ಇದೆ ಅಂತ ಗೊತ್ತಾಯ್ತು. ಏನಂತ ಕೊನೆಯಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಈ ಮೂವಿಯ ಕ್ಲೈಮ್ಯಾಕ್ಸ್ ನೋಡೋಣ. ಸೊ ಈಗ ಟಾಡ್ ಶಾಕ್ ಅಲ್ಲಿ ಇದ್ದಾಗ್ಲೇ ವೆರಾ ಫೋನು ಮೆಸೇಜ್ ಎಲ್ಲ ಮಾಡ್ತಾನೆ ಇದ್ದಾಳೆ. ಆದ್ರೆ ಹಿಂದೆಯಿಂದ ಆ ದುಷ್ಟಶಕ್ತಿ ಇವನ ಕತ್ತಿಗೆ ಚೈನ್ ಹಾಕಿ ದರ ಅಂತ ಬೇಸ್ಮೆಂಟ್ ಗೆ ಎಳ್ಕೊಂಡು ಹೋಗಿ ಡೋರ್ ಲಾಕ್ ಮಾಡ್ಕೊಳ್ಳುತ್ತೆ. ಇಂಡಿಗೆ ಒಳಗ್ ಹೋಗೋಕಾಗಲ್ಲ. ಅದಕ್ಕೆ ಹೊರಗೆ ಇರೋ ಬೇಸ್ಮೆಂಟ್ ನ ಡೋರ್ ಇಂದ ಹೋಗೋಕೆ ಕಿಟಕಿ ಹೊಡೆದಾಕೊಂಡು ಬೇಸ್ಮೆಂಟ್ ನ ಡೋರ್ ತಂತಾನೆ ಕ್ಲೋಸ್ ಆಗೋಷ್ಟರಲ್ಲಿ ಬೇಸ್ಮೆಂಟ್ ಗೆ ಬರ್ತಾನೆ. ಇಲ್ಲಿ ನಮಗೆ ಯಾರೋ ಕಾಣಿಸ್ತಿಲ್ಲ, ಆದ್ರೆ ಇಂಡಿಗೆ ಟಾಡ್ ನ ಆತ್ಮವನ್ನ ಆ ದುಷ್ಟಶಕ್ತಿ ಗುಹೆಯ ಒಳಗೆ ಎಳ್ಕೊಂಡು ಹೋಗ್ತಿರೋದು ಕಾಣಿಸಿದ್ರಿಂದ ಇಂಡಿ ಕೂಡ ಗುಹೆಯ ಒಳಗೆ ಓಡ್ ಹೋಗ್ತಾನೆ. ಟಾಡ್ ನ ಆತ್ಮವನ್ನ ಎಳ್ಕೊಂಡು ಹೊರಗೆ ಬರ್ತಾನೆ. ಹಿಂದೆನೆ ಆ ದುಷ್ಟಶಕ್ತಿ ನನ್ ಕೆಲ್ಸಕ್ಕೇನೆ ಅಡ್ಡ ಬರ್ತೀಯ ಅನ್ನೋ ಹಾಗೆ ಕೋಪದಲ್ಲಿ ಇವನ ಹತ್ರನೇ ಬರ್ತಿದ್ದಾಗ ಟಾಡ್ ಹೇಳ್ತಾನೆ, ನೀನು ಒಳ್ಳೆ ನಾಯಿ, ಆದ್ರೆ ನಿನ್ ಕೈಯಲ್ಲಿ ನನ್ನನ್ನ ಕಾಪಾಡೋಕಾಗಲ್ಲ, ನನ್ ಹಿಂದೆ ಬರ್ಬೇಡ, ಇಲ್ಲೇ ಇರು ಅಂದಾಗ ಟಾಡ್ ನ ಆತ್ಮ ಪೂರ್ತಿ ಕೆಸರಾಗಿ ಆಮೇಲೆ ಸ್ಕೆಲಿಟನ್ ಆಗಿ ಬದಲಾಗಿ ಗುಹೆಯ ಒಳಗೆ ಹೋಗ್ಬಿಡುತ್ತೆ. ಇಂಡಿ ಇಲ್ಲೇ ಕೂತ್ಕೊಂಡು ಗುಹೆನೆ ನೋಡ್ತಿದ್ದಾನೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬೆಳಗ್ಗೆವರೆಗೂ ಇಲ್ಲೇ ಇರ್ತಾನೆ. ಇವನ್ ಕತೆನೋ ಬ್ಯಾಂಡಿಡ್ದೇ ಆದಂಗಾಗುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ರಾತ್ರಿ ಇಡೀ ಟಾಡ್ಗೆ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ವಲ್ಲ ಅಂತ ಗಾಬರಿಯಾಗಿ ವೆರಾ ಬಂದಿದ್ದಾಳೆ. ಅವಳೆ ಬೇಸ್ಮೆಂಟ್ ನ ಡೋರ್ ಓಪನ್ ಮಾಡ್ತಾಳೆ. ಅವಳು ತುಂಬಾನೇ ಅಳ್ತಿರೋದು ನೋಡಿದ್ರೆ ಒಳಗೆ ಹೋಗಿ ಟಾಡ್ ಕತೆ ಏನಾಗಿದೆ ಅಂತ ನೋಡ್ಬಿಟ್ಟೆ ಬಂದಿರ್ಬೇಕು. ಈಗ ಇಂಡಿನ ಕರ್ಕೊಂಡು ಹೋಗೋಕೆ ಬಾ ಅಂತ ಕರೆದ್ರು ಕೂಡ ಇವನು ಹೋಗಲ್ಲ. ಒಂದು ನಿಮಿಷ ಯೋಚನೆ ಮಾಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಇನ್ನ ಟಾಡ್ ವಾಪಸ್ ಬರಲ್ಲ, ಇಲ್ಲೇ ಇದ್ರೆ ಏನೂ ಆಗಲ್ಲ ಅಂತ ಹೇಳಿ ವೆರಾ ಜೊತೆ ಹೊರಡ್ತಾನೆ. ವೆರಾ ಕಾರಲ್ಲಿ ಇವನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡ್ತೀವಿ ಇನ್ನು ತುಂಬಾನೇ ಹೆದರ್ಕೊಂಡಿದ್ದಾನೆ. ಒಂದೇ ಸಮ ಮೂಸ್ತಾನೆ ಇದ್ದಾನೆ, ಇನ್ಯಾವ್ದಾದ್ರೂ ದುಷ್ಟಶಕ್ತಿ ಬಂದ್ರೆ ಅಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಆದ್ರೆ ವಿಡಿಯೋ ಇನ್ನೂ ಮುಗ್ದಿಲ್ಲ ಸ್ನೇಹಿತರೆ. ಮೂವಿಯ ಥಿಯರೀಸ್ ಬಗ್ಗೆ ಮಾತಾಡೋಣ. ಮೂವಿಗೆ ಸಂಬಂಧಪಟ್ಟಂಗೆ 2 ಥಿಯರೀಸ್ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಿದೆ. ಆದ್ರೆ 3ನೇ ಥಿಯರಿ ಆ ಖಾಲಿ ಮಾತ್ರೆ ಬಾಟಲ್ ನ ನೋಡಿ ಆದ್ಮೇಲೆ ನನ್ನ ತಲೆಗೆ ಬಂದಿದ್ದು. ಮೊದಲನೇ ಥಿಯರಿ ಏನಂದ್ರೆ ಮೂವಿಯಲ್ಲಿ ಯಾವುದೇ ದುಷ್ಟಶಕ್ತಿ ಆತ್ಮ ದೆವ್ವ ಆಗ್ಲಿ ಏನೂ ಇಲ್ಲ. ಟಾಡ್ಗೆ ಇದ್ದ ಕಾಯಿಲೆಗೆ ಒಂದು ದುಷ್ಟಶಕ್ತಿಯ ರೂಪ ಕೊಟ್ಟು ತೋರಿಸಿದರೆ ಆ ಕಾಯಿಲೆಗೆ ನಾಯಿ ಹೇಗೆ ರಿಯಾಕ್ಟ್ ಮಾಡುತ್ತೆ, ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಒಂದು ಕಾಯಿಲೆಯನ್ನ ಅಂತ. ಈ ಮೂವಿಯಲ್ಲಿ ದುಷ್ಟಶಕ್ತಿಯನ್ನ ತೋರಿಸಿದ್ದಲ್ಲ ಒಂದು ಮೆಟಾಫರ್ ಕಾಯಿಲೆಗೆ. ಇದಕ್ಕೆ ಒಂದು ಸೀನ್ ಕೂಡ ಸಪೋರ್ಟ್ ಮಾಡುತ್ತೆ. ಅದೇ ಟಾಡ್ ರಿಚರ್ಡ್ ನ ಮನೆಯಿಂದ ಜನರೇಟರ್ ಎತ್ಕೊಂಡ್ ಬಂದಾದ್ಮೇಲೆ ಕಾರಲ್ಲೇ ಕೂತಿದ್ದಾಗ ವೆರಾ ಕಾಲ್ ಮಾಡ್ತಾಳೆ. ನಾಯಿಗಳಿಗೆ ಮನುಷ್ಯರಲ್ಲಿ ಏನ್ ಕಾಯಿಲೆ ಇದೆ ಅನ್ನೋದು ಕೂಡ ವಾಸನೆಯಿಂದನೇ ಗೊತ್ತಾಗುತ್ತೆ. ಅಷ್ಟು ಸೆನ್ಸಿಟಿವ್ ಆಗಿರ್ತವೆ ಅವುಗಳ ಮೂಗು. ಇಂಡಿ ಏನಾದ್ರೂ ವಿಚಿತ್ರವಾಗಿ ವರ್ತಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ಯಾಕಂದ್ರೆ ಇಂಡಿಗೆ ಇವನ ದೇಹದಲ್ಲಿ ಇರೋ ಕಾಯಿಲೆಯ ಬಗ್ಗೆ ಗೊತ್ತಾಗಿದೆ ಅಂತ. ಯಾವ ಕಾಯಿಲೆ ಅಂತ ಕೊನೆಗೂ ಹೇಳಲ್ಲ, ಅದ್ರ ಬಗ್ಗೆ ಕೂಡ ಜನ ಚರ್ಚೆ ಮಾಡ್ಲಿ ಅಂತ ಹೇಳಿ. ಆದ್ರೆ ಯಾವ್ದೋ ಒಂದು ಮಾರಣಾಂತಿಕ ಕಾಯಿಲೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದು ಅಂತ ಅನ್ಕೊಳ್ಳೋಣ. ಟಾಡ್ಗೆ ಕಾಯಿಲೆ ಇರೋದು ಇಂಡಿಗೆ ಗೊತ್ತಾಗಿ ಆ ದೇಹದಲ್ಲಿ ಇರೋ ಕಾಯಿಲೆಗೆನೆ ಒಂದು ದುಷ್ಟಶಕ್ತಿಯ ರೂಪವನ್ನ ಕೊಟ್ಟು ಆ ಕಾಯಿಲೆ ಅನ್ನೋ ದುಷ್ಟಶಕ್ತಿ ಟಾಡ್ ನ ಕೊಲ್ಲೋಕೆ ನೋಡ್ತಿದೆ, ಅದನ್ನ ತಡಿಬೇಕು ಅಂತ ಅನ್ಕೊಳ್ಳುತ್ತೆ. ಆದ್ರೆ ಕೊನೆಯಲ್ಲಿ ಗೊತ್ತಾಯ್ತು ಆ ದುಷ್ಟಶಕ್ತಿ ಅಂದ್ರೆ ಕಾಯಿಲೆಯನ್ನ ತಡೆಯೋದು ತನ್ನ ಕೈಯಲ್ಲಿ ಇಲ್ಲ ಅಂತ. ಬ್ಯಾಂಡಿಟ್ ಅಂದ್ರೆ ತಾತನ ನಾಯಿಯ ಆತ್ಮ ಕೂಡ ವಿಷನ್ ಮುಖಾಂತರ ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ, ನಾನು ಇದನ್ನ ಟ್ರೈ ಮಾಡಿದೀನಿ ಆದ್ರೆ ನನ್ನ ಮಾಲೀಕ ಉಳಿಲಿಲ್ಲ, ಕಾಪಾಡ್ಬೋದು ಅನ್ಕೊಂಡು ನಾನು ಮಾಲೀಕ ಹೋಗು ಅಂದ್ರೂ ಹೋಗದೆ ಪ್ರಾಣ ಕಳ್ಕೊಂಡೆ, ಅದೇ ತಪ್ಪು ನೀನ್ ಮಾಡ್ಬೇಡ, ನೀನು ಇಲ್ಲಿಂದ ಹೋಗೋದೇ ಒಳ್ಳೇದು ಅಂತ ಹೇಳೋಕೆ ನೋಡಿರ್ಬೋದು. ಆ ದುಷ್ಟಶಕ್ತಿ ಇರೋದು ನಿಜಾನೇ, ಆದ್ರೆ ನಾಯಿಗೆ ಯಾಕೆ ಏನು ಮಾಡ್ಲಿಲ್ಲ ಅಂತ
ಪ್ರಶ್ನೆ ಬರುತ್ತೆ. ಇದೇ ಪ್ರಶ್ನೆ ಎರಡನೇ ಥಿಯರಿನ ಹುಟ್ಟುಹಾಕ್ತು. ಅದೇ ಆ ದುಷ್ಟಶಕ್ತಿ ಇರೋದು ನಿಜ, ಕಾಯಿಲೆ ಬರೋಕೆ ಕಾರಣನೇ ಆ ದುಷ್ಟಶಕ್ತಿ ಅಂತ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಟಾಡ್ ನ ಫ್ಯಾಮಿಲಿಯವರು 6 ತಲೆಮಾರಿನಿಂದ ಇದೇ ಮನೆಯಲ್ಲಿ ವಾಸವಾಗಿದ್ರು ಅಂತ ತಾತನೇ ಹೇಳ್ತಾರೆ. ಅವರೆಲ್ಲ ವಯಸ್ಸಾಗೋಕ್ಕೂ ಮುಂಚೆನೆ ಒಂದಲ್ಲ ಒಂದು ರೀತಿ ಸಾವನ್ನಪ್ಪಿದ್ದಾರೆ. ವೆರಾ ಕೂಡ ಅದು ಹಾಂಟೆಡ್ ಹೌಸ್, ಶಾಪಗ್ರಸ್ತ ಫ್ಯಾಮಿಲಿಗೆ ಸೇರಿದ ಮನೆ, ಅಲ್ಲಿಗೆ ಯಾಕೆ ಹೋದೆ ಅಂತೆಲ್ಲ ಹೇಳ್ತಾಳೆ. ಜೊತೆಗೆ ಇಂಡಿಗೆ ಕಾಣಿಸಿದ ಒಂದು ವಿಷನ್ ಅಲ್ಲಿ ಬೇಸ್ಮೆಂಟ್ ನ ಒಂದು ಸೈಡ್ ಗೋಡೆ ಬಿದ್ದು ಹೋಗಿ ಹಿಂದೆ ಇರೋ ಗುಹೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಟಾಡ್ ನ ಪೂರ್ವಜರು ತಪ್ಪಾದ ಜಾಗದಲ್ಲಿ ಮನೆ ಕಟ್ಬಿಟ್ಟಿದ್ದಾರೆ, ಗುಹೆ ಮೇಲೆ ಮನೆ ಕಟ್ಟಿದ್ದಾರೆ. ಆ ಗುಹೆ ಒಂದು ದುಷ್ಟಶಕ್ತಿಗೆ ಸೇರಿತ್ತೋ ಅಥವಾ ಒಳ್ಳೆ ಶಕ್ತಿಗೆ ಸೇರಿತ್ತೋ ಗೊತ್ತಿಲ್ಲ. ಪೂರ್ವಜರು ಮಾಡಿದ ತಪ್ಪಿಗೆ ಕೋಪಗೊಂಡು ಇವರ ಫ್ಯಾಮಿಲಿನೇ ನಾಶ ಮಾಡೋ ಶಾಪ ಹಾಕಿದೆ ಆ ಅಮಾನುಷ ಶಕ್ತಿ ಅಂತ ಕಾಣುತ್ತೆ. ಅದಕ್ಕೆ ತಾತನ್ನ ಹೇಗೆ ಕೊಲ್ತೋ ಅದೇ ರೀತಿ ಟಾಡ್ ನ ಕೂಡ ಮನೆಗೆ ಕರೆಸ್ಕೊಂಡು ಕೊಂದಿದೆ. ತಾತನು ಅಷ್ಟೇ ಈ ಮನೆಗೆ ಬರಬಾರ್ದಿತ್ತು ನಾನು ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಕಡೆ ಇದ್ದ ಅವರನ್ನ ದುಷ್ಟಶಕ್ತಿ ಕರೆಸ್ಕೊಂಡು ಸಾಯಿಸಿದ್ದೆ. ನಾಯಿಗಳು ಹತ್ರ ಇದ್ರೆ ಎಲ್ಲಿ ಅವುಗಳ ವರ್ತನೆಯಿಂದ ಎಚ್ಚೆತ್ಕೊಂಡು ವಾಪಸ್ ಹೋಗ್ತಾರೋ ಅಂತ ತಾತನ ನಾಯಿ ಬ್ಯಾಂಡಿಟ್ ಮತ್ತೆ ಈಗ ಇಂಡಿಗೆ ಹೆದರಿಸಿ ಓಡ್ಸೋಕೆ ನೋಡುತ್ತೆ, ಆದ್ರೆ ಸಾಯಿಸೋಕೆ ನೋಡಲ್ಲ. ಅದೇ ನನಗೆ ಇಷ್ಟ ಆಗಿದ್ದು. ತಪ್ಪು ಮಾಡಿರೋ ಆ ಫ್ಯಾಮಿಲಿ ಅವ್ರನ್ನ ಮಾತ್ರ ಸಾಯಿಸ್ತಿದೆ, ನಾಯಿಗಳನ್ನ ಅಲ್ಲ. ಬ್ಯಾಂಡಿಟ್ ಕೂಡ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇತ್ತು. ತಾತನ ಹತ್ರ ಇದ್ದ ಬೇರೆ ನಾಯಿಗಳು ಓಡ್ ಹೋಗಿರ್ತವೆ. ಆದ್ರೆ ಬ್ಯಾಂಡಿಟ್ ತಾತನ್ನ ಬಿಟ್ಟು ಇರೋಕಾಗದೆ ತುಂಬಾನೇ ತೊಂದರೆ ಅನುಭವಿಸಿ ಸಾವನ್ನಪ್ಪಿದೆ. ಈ ಥಿಯರಿ ಏನಾದ್ರೂ ಕರೆಕ್ಟ್ ಆದ್ರೆ ಇಂಡಿನ ಕರ್ಕೊಂಡು ಹೋಗಿದ್ದ ವೆರಾ ಕತೆ ಏನೀಗ? ಅವಳು ಕೂಡ ಟಾಡ್ ನ ಫ್ಯಾಮಿಲಿಗೆ ಸೇರ್ದವಳಲ್ವಾ, ನೆಕ್ಸ್ಟ್ ಅವಳೇ ಟಾರ್ಗೆಟ್ ಆದ್ರೆ ಇಂಡಿ ಕತೆ ಏನು ಅನ್ನೋ ಭಯ ಕೂಡ ಇದೆ. ಮತ್ತೆ ಇಂಡಿಗೆ ಒಂದೆರಡು ಬಾರಿ ಕೆಸರು ಮೆತ್ಕೊಂಡಿರೋ ಆತ್ಮಗಳು ಕೂಡ ಕಾಣಿಸಿತ್ತು ಸ್ನೇಹಿತರೆ. ಆ ಕಪ್ಪು ದುಷ್ಟಶಕ್ತಿಯನ್ನ ಬಿಟ್ಟು ಬೇರೆ ಆತ್ಮಗಳು ಕೂಡ ಇಲ್ಲಿ ಇದ್ದಾವೆ. ಅವರು ನನಗೆ ಅನ್ಸೋ ಪ್ರಕಾರ ಟಾಡ್ ನ ಫ್ಯಾಮಿಲಿ ಅವರು ಇದೇ ಮನೆಯಲ್ಲಿ ಸಾವನ್ನಪ್ಪಿದ್ರಲ್ಲ, ಅವರ ಆತ್ಮಗಳಾಗಿರ್ಬೋದು. ಆ ದುಷ್ಟಶಕ್ತಿ ಕೊನೆಯಲ್ಲಿ ಟಾಡ್ ನ ಆತ್ಮವನ್ನ ಎಳ್ಕೊಂಡು ಹೋಗಿದ್ದು ನೋಡಿದ್ರೆ ಕೆಲವು ಆತ್ಮಗಳನ್ನ ಬಂಧಿಸಿ ಇಟ್ಕೊಂಡಿರ್ಬೋದು. ಮೂರನೇ ಥಿಯರಿ, ಆ ಖಾಲಿ ಮಾತ್ರೆ ಬಾಟಲ್ ನ ನೋಡಿದ್ರೆ ಮೂರನೇ ಥಿಯರಿಯನ್ನೇ ಎಷ್ಟೊಂದು ಭಾಗಗಳಾಗಿ ಡಿವೈಡ್ ಮಾಡ್ಬೇಕು ಅನ್ಸುತ್ತೆ. ಆ ಬಾಟಲ್ ಮೇಲೆ ಏನ್ ಬರ್ದಿದೆ ಅಂದ್ರೆ ಕಾಷನ್ ಓಪಿಯಾಯ್ಡ್ ಅಂತ ಇದೆ. ಅಂದ್ರೆ ಓಪಿಯಾಯ್ಡ್ ಒಂದು ರೀತಿಯ ಡ್ರಗ್. ಇದನ್ನ ಡಾಕ್ಟರ್ ಕೊಟ್ಟಿದ್ರೆ ಕೆಮ್ಮು ಜಾಸ್ತಿ ಇತ್ತಲ್ಲ ಅದಕ್ಕೆ ಕೊಟ್ಟಿರ್ತಾರೆ, ಅಥವಾ ಇವನೇ ಇಲ್ಲಿಗಲ್ ಆಗಿ ತಗೊಂಡಿದ್ರೆ ಡ್ರಗ್ಸ್ ನ ರೀತಿ ನಶೆಗೆ ಬಳಸೋಕೆ ತಗೊಂಡಿರ್ತಾನೆ. ಇಲ್ಲ ಮೂವಿಯ ಕೊನೆಯಲ್ಲಿ ಇಂಡಿನ ಡಾಗ್ ಹೌಸ್ ಗೆ ಕಟ್ ಹಾಕಿ ತನ್ನ ರೂಮ್ ಗೆ ಹೋಗಿ ಏನಾದ್ರೂ 3-4 ಬಾಟಲ್ ಓಪಿಯಾಯ್ಡ್ ನ ಒಟ್ಟಿಗೆ ತಗೊಂಡು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ಬೋದು. ಇದನ್ನೇ ಚೆಕ್ ಮಾಡೋಕೆ ಓಪಿಯಾಯ್ಡ್ ಓವರ್ ಡೋಸ್ ಆದಾಗ ಏನಾಗುತ್ತೆ ಅಂತ ಸರ್ಚ್ ಮಾಡಿ ನೋಡಿದೆ. ಉಸಿರಾಡೋಕೆ ಆಗಲ್ಲ, ಉಸಿರಾಡೋದು ನಿಧಾನ ಆಗುತ್ತೆ, ಪ್ರಜ್ಞೆ ತಪ್ತಾರೆ ಮತ್ತೆ ಕೊನೆಗೆ ಸಾವನ್ನಪ್ತಾರೆ. ಸೇಮ್ ಇದೇ ರೀತಿ ಬೆಡ್ ಮೇಲೆ ಟಾಡ್ ಮಲಗಿದ್ದಾಗ ಬಾಯಲ್ಲಿ ಉಸಿರಾಡ್ತಿದ್ದ, ಸರಿಯಾಗಿ ಉಸಿರಾಡೋಕೂ ಆಗ್ತಿರ್ಲಿಲ್ಲ. ಆಮೇಲೆ ಪ್ರಜ್ಞೆ ತಪ್ತಾನೆ, ಇಂಡಿ ಬರೋ ಅಷ್ಟರಲ್ಲಿ ಆತ್ಮನೇ ಆಗಿದ್ದ. ಅಷ್ಟೊಂದು ಮಾತ್ರೆ ತಗೊಂಡು ಸಾಯೋ ಹಾಗೆ ಆ ದುಷ್ಟಶಕ್ತಿನೇ ಮಾಡಿತಾ, ಇಲ್ಲ ತನಿಗೆ ಮಾರಣಾಂತಿಕ ಕಾಯಿಲೆ ಇದೆ ಹುಷಾರಾಗಲ್ಲ ಅಂತ ಗೊತ್ತಾಗಿ ದುಃಖದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆನೆ ಇಲ್ಲಿಗೆ ಬಂದಿದ್ನ ಕೊನೆಗೂ ಗೊತ್ತಾಗಲ್ಲ. ಇಂಡಿಗೆ ಹೇಗೆ ಏನ್ ನಡೀತಿದೆ ಅಂತ ಗೊತ್ತಾಗಲ್ವೋ ನಮಗೂ ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಇಂಡಿಯಾ ದೃಷ್ಟಿಕೋನದಲ್ಲಿ ಮೂವಿ ನೋಡ್ತೀವಿ. ಟಾಡ್ ನ ದೃಷ್ಟಿಕೋನದಲ್ಲಿ ತೋರಿಸಿದ್ರೆ ಎಲ್ಲಾ ವಿಷಯ ಕ್ಲಿಯರ್ ಆಗಿರೋದು. ಟಾಡ್ ಡ್ರಗ್ ಅಡಿಕ್ಟ್ ಆಗಿದ್ದ ಅನ್ನೋದಕ್ಕೂ ಒಂದೆರಡು ಸಾಕ್ಷಿಗಳಿದೆ ಸ್ನೇಹಿತರೆ. ಅದೇ ವೆರಾ ಜೊತೆ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ರಿಹ್ಯಾಬ್ ನ ವಿಷಯ ಬರುತ್ತೆ. ಕೆಮ್ದಾಗ ಬಾಯಿಂದ ರಕ್ತ ಬರೋದು ಎಲ್ಲ ಕೂಡ ಡ್ರಗ್ ಓವರ್ ಡೋಸ್ ಇಂದ ಆಗುತ್ತೆ. ಡ್ರಗ್ ಅಡಿಕ್ಟ್ ಆಗಿದ್ದವನು ರಿಹ್ಯಾಬ್ ಗೆ ಹೋಗಿದ್ದಾಗ ನಾಯಿಯನ್ನ ಸಾಕೊಂಡ್ರೆ ಒಳ್ಳೆ ಥೆರಪಿ ಆಗುತ್ತೆ ಅಂತ ಹೇಳಿದ್ರು ಅನ್ಸುತ್ತೆ. ಅದಕ್ಕೆ ಇಂಡಿನ ಸಾಕಿರ್ಬೋದು. ಡ್ರಗ್ ಓವರ್ ಡೋಸ್ ಇಂದನೇ ಯಾವ್ದೋ ಕಾಯಿಲೆಗೆ ತುತ್ತಾಗಿರ್ಬೋದು. ಆ ಕಾಯಿಲೆಗೆ ಒಂದು ದುಷ್ಟಶಕ್ತಿಯ ರೂಪ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಆ ದುಷ್ಟಶಕ್ತಿ ಕಪ್ಪುಗೆ ಒಳ್ಳೆ ಟಾರ್ ನ ಮೈಗೆ ಮೆತ್ಕೊಂಡಿರೋ ಹಾಗೆ ಯಾಕೆ ಕಾಣಿಸುತ್ತೆ ಅಂದ್ರೆ ಡ್ರಗ್ಸ್ ನ ಕೂಡ ಬ್ಲಾಕ್ ಟಾರ್ ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ಆ ದುಷ್ಟಶಕ್ತಿ ಕೂಡ ಕಾಣೋದು ನಾವು ಕೆಸರಿರ್ಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಂತೀವಿ ಅನ್ಸುತ್ತೆ. ಇಷ್ಟೆಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಸೊ ನಿಮ್ಗೆ ಏನ್ಸುತ್ತೆ ಸ್ನೇಹಿತರೆ, ಇಷ್ಟರಲ್ಲಿ ಯಾವ್ದು ಥಿಯರಿ ಸರಿ ಇರ್ಬೋದು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಅಥವಾ ನಿಮ್ದೇ ಯಾವ್ದಾದ್ರು ಬೇರೆ ಥಿಯರಿ ಇದ್ರೆ ಅದನ್ನ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.